ಸ್ವಾಮಿಗಳು ಕಳೆದ 2 ತಿಂಗಳಿಂದ ಮಾಂಡೋಕ್ಯ ಉಪನಿಷತ್ ವಿಷಯವಾಗಿ ಸುದೀರ್ಘವಾಗಿ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇಂದು ಈ ಪ್ರವಚನ ಮಾಲಿಕೆಯ ಕೊನೆಯ ದಿನ. ಸ್ವಾಮಿಗಳು ಮಂಗಳ ಶ್ಲೋಕಗಳನ್ನು ವಿವರಿಸೋದಕ್ಕೆ ಮುಂಚೆ ಶ್ರೀಯುತ ರಾಮನಾಥನ್ ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಶ್ರೀ ರಾಮನಾಥನ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ನಂತರ ಶ್ರೀ ರಾಮಚಂದ್ರ ಅವರನ್ನು ವೇದಿಕೆಗೆ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ನಮೋ ನಮಃ ಶ್ರೀ ಗೌಡಪಾದ ಶ್ರೀ ಶಂಕರ ಭಗವತ್ಪಾದ ಸುರೇಶ್ವರಾಚಾರ್ಯೇಭ್ಯಃ. ವಂದೇಹಂ ಶ್ರೀ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತ ವಿದ್ಯಾನಿಧಿಂಚ ಶ್ರೀ ಪರಮಾನಂದ ಭಾರತಿಂ. ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ನಮಸ್ಕಾರ. ದೇವಲೋಕದ ಗಂಗೆಯು ಆಕಾಶದಿಂದ ಧುಮ್ಮಿಕ್ಕುವಾಗ ಸಾಕ್ಷಾತ್ ಪರಶಿವನ ಜಟೆಯಲ್ಲಿ ಬಂಧಿತಳಾಗಿ ಭಗೀರಥ ಪ್ರಯತ್ನದಿಂದ ಈ ಭೂಮಿಯ ಮೇಲೆ ಹರಿದು ಮಾನವರನ್ನು ಪಾವನಗೊಳಿಸಿ ಅವರ ಹಸಿವನ್ನು ಹೋಗಲಾಡಿಸಿದಳು. ಭಗವಂತನ ನಿಶ್ವಾಸರೂಪವಾದ ಬ್ರಹ್ಮವಿದ್ಯಾ ಗಂಗೆಯು ಕರುಣಾಸಾಗರರಾದ ಸಂಪ್ರದಾಯಕರ್ತೃಗಳಾದ ಋಷಿಗಳ ಮೂಲಕ ಹರಿದು ಬಂದು ಶ್ರೀ ಶಂಕರ ಭಗವತ್ಪಾದರ ಬುದ್ಧಿಯಲ್ಲಿ ಬಂಧಿಸಲ್ಪಟ್ಟು ಮುಮುಕ್ಷುಗಳ ಜ್ಞಾನದಾಹವನ್ನು ತೀರಿಸುವ ಸಲುವಾಗಿ ಅವರ ಅಜ್ಞಾನವನ್ನು ಕಳೆಯಲು ಪ್ರಸ್ಥಾನತ್ರಯ ಭಾಷ್ಯಗಳಾಗಿ ಪ್ರವಹಿಸಿದಳು. ಆ ಭಾಷ್ಯಗಂಗೆಯೇ ಈ 2 ತಿಂಗಳು ವೇದಾಂತ ವಿದ್ಯಾನಿಧಿಗಳಾದ ಶ್ರೀ ಪರಮಾನಂದ ಭಾರತೀ ಸ್ವಾಮಿಗಳ ವಾಗ್ಝರಿಯಾಗಿ ನಮ್ಮೆಲ್ಲರನ್ನು ತೋಯಿಸಿ ನಮ್ಮ ಬುದ್ಧಿ ಜಡತೆಯನ್ನು ನೀಗಿ ನಮ್ಮೆಲ್ಲರಿಗೆ ಹೊಸ ಚೈತನ್ಯವನ್ನು ತುಂಬಿದಳು. ಈಕೆ 2 ವರ್ಷಗಳ ಹಿಂದಿನ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ 2 ತಿಂಗಳ ಕಾಲ ಸ್ವಾಮಿಗಳವರು ಅಧ್ಯಾಸ ಭಾಷ್ಯ ಸಮೇತ ಚತುಸ್ಸೂತ್ರಿ ಭಾಷ್ಯದ ಬಗ್ಗೆ ಪ್ರವಚನಗಳನ್ನು ನೀಡಿದ್ದರು. ಆ ಪ್ರವಚನಗಳನ್ನು ಕೇಳಿದ ಅನೇಕರು ಈ ಪ್ರವಚನಮಾಲೆಯನ್ನು ಕೇಳಿದ್ದೇವೆ. ಹಿಂದಿನ ಪ್ರವಚನಮಾಲೆಯಂತೆಯೇ ಪ್ರಸ್ತುತ ಪ್ರವಚನಮಾಲೆಯು ಸಂಪೂರ್ಣವಾಗಿ ಸಫಲವಾಯಿತು ಎಂದು ಹೇಳಿದರೆ ನೀವೆಲ್ಲರೂ ಹರ್ಷದಿಂದ ಅನುಮೋದಿಸುತ್ತೀರೆಂದು ನಂಬುತ್ತೇನೆ. ಈ ಅನುಗ್ರಹಕ್ಕಾಗಿ ಸ್ವಾಮಿಗಳವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ಈ ಪ್ರವಚನಮಾಲೆಯನ್ನು ಏರ್ಪಡಿಸಿದ ವ್ಯವಸ್ಥಾಪಕರಿಗೂ ಸ್ಥಳಾವಕಾಶವನ್ನು ಕೊಡಮಾಡಿದ ಗೋಖಲೆ ಸಾರ್ವಜನಿಕ ಸಂಸ್ಥೆಯವರಿಗೂ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದ ಎಲ್ಲ ವ್ಯಕ್ತಿಗಳಿಗೂ ನಮ್ಮ ಅಭಿನಂದನೆಗಳು ಸಲ್ಲುತ್ತವೆ. ಇನ್ನು ಸ್ವಾಮಿಗಳವರ ಪ್ರವಚನಗಳ ವೈಭವವು, ಅವರ ಅಸ್ಖಲಿತ ಕನ್ನಡ ವಾಣಿಯು ಎಂದಿನಂತೆ ಅನುಪಮ. ದೇಹವು ಕಾಲದ ಹೊಡೆತಕ್ಕೆ ಪಕ್ಕಾಗಿದ್ದರೂ ಪ್ರವಚನ ನೀಡುವಾಗಿನ ಅವರ ಏಕರೀತಿಯ ಉತ್ಸಾಹವು, ಅವರ ಬದಲಾಗದ ಸಮಯಪ್ರಜ್ಞೆಯು ಯುವಕರಿಗೂ ಮಾದರಿ. ಜಿಜ್ಞಾಸುಗಳ ಬಗ್ಗೆ ಅವರು ತೋರುತ್ತಿದ್ದ ಅತ್ಯಂತ ಕಾಳಜಿಯು, ಎಂಥ ಪ್ರಶ್ನೆಗಳನ್ನಾದರೂ ಸಂದೇಹಗಳನ್ನಾದರೂ ಅವರು ಸರಿಯಾಗಿ ಗ್ರಹಿಸುತ್ತಿದ್ದ ಕುಶಲಮತಿಯು, ಅತ್ಯಂತ ಸಮರ್ಪಕವಾಗಿ ಅವುಗಳನ್ನು ಪರಿಹರಿಸುತ್ತಿದ್ದ ಅವರ ಚತುರತೆಯು ವಿಸ್ಮಯಕರ. ವೇದಾಂತ ವಿಚಾರದಲ್ಲೂ ಮತ್ತು ಕರ್ಮಗಳ ಅನುಷ್ಠಾನ ಹಾಗೂ ಆಚಾರ ವಿಚಾರಗಳಲ್ಲೂ ಅವರು ಪ್ರಕಟಪಡಿಸುತ್ತಿದ್ದ ಸಂಪ್ರದಾಯ ಬದ್ಧತೆಯು ಅನುಸರಣಾರ್ಹ. ವೇದಾಂತ ತತ್ವದಲ್ಲಿ ಅವರಿಗಿರುವ ಇದಮಿತ್ಥಂ ಎನ್ನುವ ನಿಶ್ಚಯ ಜ್ಞಾನವು,
ಎಲ್ಲ ಸಂಶಯಗಳಿಗೂ ಸಮರ್ಪಕವಾದ ಭಾಷ್ಯವಾಕ್ಯಗಳನ್ನು ಉದಾಹರಿಸಬಲ್ಲಂತಹ ಅವರ ಸ್ಮೃತಿಶಕ್ತಿಯು, ಶಂಕರ ಭಗವತ್ಪಾದರಲ್ಲಿ ಅವರಿಗಿರುವ ಅನುಪಮ ಭಕ್ತಿಯು ಅತ್ಯಂತ ಉನ್ನತ ಮಟ್ಟದ್ದಾಗಿದ್ದು ನಮ್ಮೆಲ್ಲರ ಗೌರವಕ್ಕೂ ಕೃತಜ್ಞತೆಗೂ ಪಾತ್ರವಾಗಿವೆ. ಶ್ರೀ ಸ್ವಾಮಿಗಳು ಗಹನವಾದ ತತ್ವ ವಿಚಾರಗಳನ್ನು ನಮಗೆ ಸರಿಯಾಗಿ ತಿಳಿಯಲಿಲ್ಲವೇನೋ ಎಂದು ಅದನ್ನು ನಮ್ಮ ಮುಖಭಾವದಿಂದಲೇ ಅರಿತು ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಿಂದ ಉದಾಹರಣೆಗಳಿಂದ ತಿಳಿಸುತ್ತಿದ್ದರು. ಏನಪ್ಪ ಅರ್ಥವಾಗಲಿಲ್ವಾ? ಏನು ಇನ್ನೊಂದು ಸಲ ಕೇಳಿ. ಹೀಗೆ ಕೇಳಿಸಿದ್ದು ಅದೆಷ್ಟು ಬಾರಿ. ನಮ್ಮದು ಮಾತ್ರ ಮತ್ತೆ ಮತ್ತೆ ಅದೇ ಸಂಶಯ. ತಿಳಿದುಕೊಂಡೇ ತೀರಬೇಕೆಂಬ ಹಠ ನಮ್ಮದು. ತಿಳಿಸದೆ ಬಿಡೆ ಎಂಬುದು ಅವರ ನಮ್ಮ ಮೇಲಿನ ಕರುಣೆ. ಸ್ವಾಮಿಗಳ ಅವರ ಕರುಣೆಗೂ ಸಹನಾಶಕ್ತಿಗೂ ನಾವು ಮಾರು ಹೋಗಲೇಬೇಕು. 1990 ಸುಮಾರಿನಲ್ಲಿ, 25 ವರ್ಷಗಳ ಹಿಂದೆ, ಸ್ವಾಮಿಗಳು ಹಾಸನಕ್ಕೆ ಬಂದಿದ್ದಾಗ ಅವರನ್ನು ನಾನು ನೋಡಿದ್ದೆ. ಮುಂದೆ ನಾವು ಬೆಂಗಳೂರಿಗೆ ಬಂದ ಮೇಲೆ 1990 ದಶಕದ ಪೂರ್ವ ಭಾಗದಲ್ಲಿ ಶಂಕರ ಮಠದಲ್ಲಿ ಅವರ ಪ್ರವಚನಗಳನ್ನು, ಮುಖ್ಯವಾಗಿ ಎ ಟು ಝೆಡ್ ಇನ್ ವೇದಾಂತ ಎಂಬ ಸುಮಾರು 2 ವಾರಗಳ ಪ್ರವಚನ ಮಾಲೆಯನ್ನು ಅವರು ನಡೆಸಿಕೊಟ್ಟ ವೇದಾಂತ ಮತ್ತು ವಿಜ್ಞಾನ ಎಂಬ ವಿಷಯದ ಬಗ್ಗೆ ಕಾನ್ಫರೆನ್ಸ್ ಒಂದನ್ನು, ಸುಮಾರು 1 ತಿಂಗಳ ಕಾಲ ತೈತ್ತಿರೀಯ ಉಪನಿಷತ್ತಿನ ಬಗ್ಗೆ ಅವರಿಂದ ಬೆಳಗಿನ ಪಾಠಗಳನ್ನು ಕೇಳುವ ಭಾಗ್ಯ ನನ್ನದಾಗಿತ್ತು. ಮುಂದೆ ಹಲವು ಸಾರಿ ಅವರನ್ನು ಭೇಟಿಯಾಗಿ ಸಂದೇಹಗಳನ್ನು ಪರಿಹರಿಸಿಕೊಳ್ಳುವ ಸಂದರ್ಭಗಳಿದ್ದವಾದರೂ ದೈವವಶಾತ್ ಮುಂದೆ 16 ವರ್ಷಗಳು ಅವರ ಸಾಮೀಪ್ಯ ನನಗೆ ದೊರಕದಾಯಿತು. ಆ ಕಾಲದಲ್ಲಿ ಸ್ವತಂತ್ರವಾಗಿಯೇ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಸಂಸ್ಕೃತ, ಕನ್ನಡ ಹಾಗೂ ಆಂಗ್ಲ ಭಾಷೆಯ ಗ್ರಂಥಗಳನ್ನು ಓದಿಕೊಂಡಿದ್ದವನಾದರೂ ಶ್ರೀ ಸ್ವಾಮಿಗಳವರ ಈ ಪ್ರವಚನಮಾಲೆಯು, ಹಿಂದಿನ ಶ್ರೇಯಸ್ಕರಿ ಗ್ರಂಥದ ಮೇಲಿನ ಪ್ರವಚನಮಾಲೆಯು ನನ್ನ ಪಾಲಿಗೆ ಗುರುಕುಲವಾಸದಂತೆಯೇ ಭಾಸವಾಗಿದೆ. ಈ ಅನುಗ್ರಹಕ್ಕಾಗಿ ಶ್ರೀ ಸ್ವಾಮಿಗಳವರಿಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಮಾಂಡೂಕ್ಯೋಪನಿಷತ್ತು ಮತ್ತು ಶ್ರೀ ಗೌಡಪಾದರ ಪ್ರಕರಣ ಚತುಷ್ಟಯ ರೂಪವಾದ ಕಾರಿಕೆಗಳ ಮೇಲಿನ ಶಂಕರ ಭಾಷ್ಯಾನುಸಾರಿಯಾಗಿ ಈ ಪ್ರವಚನಗಳನ್ನು ಸ್ವಾಮಿಗಳವರು ಮಾಡಿದ್ದಾರೆ. ವಿಶಿಷ್ಟವಾಗಿ ಈ ಗ್ರಂಥಗಳಲ್ಲಿ ಆತ್ಮತತ್ವವನ್ನು ಅರಿತುಕೊಳ್ಳಲು ಉಪಾಯಭೂತವಾಗಿ ಓಂಕಾರವನ್ನು ನಿರ್ಣಯಿಸಲು ಉಪದೇಶ ಪ್ರಧಾನವಾದ ಆಗಮ ಪ್ರಕರಣವು ಬಂದಿರುತ್ತದೆ. ಬ್ರಹ್ಮರೂಪವಾದ ಆತ್ಮನಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ ಎಂಬ ಪಾದಗಳು ಕಲ್ಪಿತವಾಗಿರುವಂತೆ ಓಂಕಾರ ರೂಪನಾದ ಆತ್ಮನಲ್ಲಿ ಅಕಾರ, ಉಕಾರ, ಮಕಾರ ಎಂಬ ಪಾದವಾಚಕಗಳಾದ ಮಾತ್ರೆಗಳು ಕಲ್ಪಿತವಾಗಿರುವುವು. ಈ ಪಾದಗಳಿಂದ ವಿಲಕ್ಷಣನಾದ ತುರಿಯಾತ್ಮನೇ ಮಾತ್ರ ವಿಲಕ್ಷಣವಾದ ಓಂಕಾರವು ಎಂದು ಆಗಮ ಪ್ರಕರಣದಲ್ಲಿ ತಿಳಿಸಿಕೊಟ್ಟಿದೆ. ಶ್ರೀ ಗೌಡಪಾದ ಕಾರಿಕೆಗಳಿಗೂ ಅದರ ಭಾಷ್ಯಕ್ಕೂ ಸೂತ್ರ ಭಾಷ್ಯಕ್ಕೂ ಯಾವುದೇ ರೀತಿಯ ವಿಗಾನವಿಲ್ಲ. ಹಗ್ಗದಲ್ಲಿ ಹಾವೇ ಮುಂತಾದ ತಪ್ಪು ಕಲ್ಪನೆಗಳು ಹೋಗಲು, ಹಗ್ಗದ ನಿಜವು ಅರಿವಾಗುವಂತೆ ಯಾವ ದ್ವೈತ ಪ್ರಪಂಚವೂ ಇಲ್ಲವಾಗಲು ಅದ್ವೈತದ ಅರಿವಾಗುವುದೋ ಆ ದ್ವೈತವು ಹುಸಿ ಎಂಬುದನ್ನು ಯುಕ್ತಿಯಿಂದ ತೋರಿಸಿಕೊಡುವುದಕ್ಕಾಗಿ ವೈತಥ್ಯ ಪ್ರಕರಣವು ಬಂದಿರುತ್ತದೆ. ಹಾಗಾದರೆ ಅದರಂತೆ ಅದ್ವೈತವೂ ಹುಸಿ ಎಂಬ ಪ್ರಸಂಗವು ಪ್ರಾಪ್ತವಾಗಲು ಯುಕ್ತಿಯಿಂದ ಅದ್ವೈತವು ನಿಜವಾದದ್ದು ಎಂದು ತೋರಿಸುವುದಕ್ಕಾಗಿ ಅದ್ವೈತ ಪ್ರಕರಣವು ಬಂದಿರುತ್ತದೆ. ಅದ್ವೈತವು ಸತ್ಯವೆಂದು ತಿಳಿಯುವುದಕ್ಕೆ ಅಡ್ಡಿಯಾಗಿರುವ ಅವೈದಿಕವಾದ ವಿಜ್ಞಾನವಾದವೇ ಮುಂತಾದ ಬೇರೆ ಬೇರೆ ವಾದಗಳನ್ನು ಯುಕ್ತಿಯಿಂದ ನಿರಾಕರಿಸಲು ಅವೀತ ನ್ಯಾಯದಿಂದ ಅದ್ವೈತ ದರ್ಶನವೂ ಅಜಾತಿಯೂ ಸಿದ್ಧಿಯಾಗುವುದೆಂದು ಉಪಸಂಹಾರ ಮಾಡಲು 4ನೆಯದಾದ ಅಲಾತಶಾಂತಿ ಪ್ರಕರಣವು ಬಂದಿರುತ್ತದೆ. ಮುಮುಕ್ಷಗಳ ಮುಕ್ತಿಗೆ ಮಾಂಡುಕ್ಯವೊಂದೇ ಸಾಕು ಎಂಬ ಉಕ್ತಿ ಇದೆ. ಈ ಉಪನಿಷತ್ತನ್ನು, ಕಾರಿಕೆಗಳನ್ನು ಭಾಷ್ಯಾನುಸಾರಿಯಾಗಿ ವೇದಾಂತದ ಎಲ್ಲ ಮುಖ್ಯವಾದ ವಿಚಾರಗಳನ್ನು ಒಳಗೊಳ್ಳುವಂತೆ
8 ವಾರಗಳು ಸುಮಾರು 75 ಗಂಟೆಗಳಷ್ಟು ಕಾಲ ವಿಸ್ತಾರವಾಗಿ ಶ್ರೋತೃಗಳ ಮನಮುಟ್ಟುವಂತೆ ಶ್ರೀ ಸ್ವಾಮಿಗಳವರು ಪ್ರಸ್ತುತಪಡಿಸಿದ್ದಾರೆ. ಪ್ರಸ್ಥಾನತ್ರಯದಿಂದ ಅವುಗಳ ಮೇಲಿನ ಭಾಷ್ಯಗಳಿಂದ ವಾಕ್ಯಗಳನ್ನು ಹೇರಳವಾಗಿ ಉದ್ಧರಿಸಿ ತತ್ವದ ವಿಚಾರದಲ್ಲಿ ಸಂಪೂರ್ಣ ವಿಶ್ವಾಸ ಬರುವಂತೆ ತಿಳಿಸಿಕೊಟ್ಟಿದ್ದಾರೆ. ಶ್ರೀ ಸ್ವಾಮಿಗಳ ಪ್ರವಚನಗಳನ್ನು ಆಧರಿಸಿ ಅವುಗಳಲ್ಲಿ ಪ್ರಾಸಂಗಿಕವಾಗಿ ಬಂದ ಕೆಲವು ವಿಚಾರಗಳನ್ನು ಮಾತ್ರ ಇಲ್ಲಿ ಸಂಗ್ರಹಿಸಿ ಹೇಳುತ್ತಿದ್ದೇನೆ. ಭಾಷ್ಯಾನುಸಾರಿಯಾಗಿ ಅವಿದ್ಯೆ ಎಂದರೆ ಜ್ಞಾನಾಭಾವ, ವಿಪರೀತ ಜ್ಞಾನ ಅಥವಾ ಸಂಶಯ ಜ್ಞಾನ. ಅಧ್ಯಾಸವೆಂದರೆ ವಿಪರೀತ ಜ್ಞಾನ ಅಥವಾ ತಪ್ಪು ತಿಳುವಳಿಕೆ. ಅವಿದ್ಯೆಯಿಂದಲೇ ತನ್ನಲ್ಲಿ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವಗಳು ಅಧ್ಯಸ್ಥವಾಗಿವೆ. ಈ ಅವಿದ್ಯೆಯು ಜ್ಞಾನದಿಂದಲೇ ತೊಲಗುತ್ತದೆ. ಅವಿದ್ಯೆ ಮತ್ತು ಮಾಯೆ ಬೇರೆ ಬೇರೆ. ಅವಿದ್ಯೆಯು ಜೀವನಿಗೆ ಸೇರಿದ್ದು, ಮಾಯೆಯು ಈಶ್ವರನ ಶಕ್ತಿ. ಪ್ರಮಾಣ ಪ್ರಮೇಯ ವಿಚಾರ. ಆತ್ಮಜ್ಞಾನಕ್ಕೆ ಶಾಸ್ತ್ರವೇ ಪ್ರಮಾಣ. ಪ್ರತ್ಯಕ್ಷವೇ ಮೊದಲಾದ ಪ್ರಮಾಣಗಳು ತಮ್ಮ ತಮ್ಮ ಅಸಾಧಾರಣವಾದ ವಿಷಯಗಳ ಬಗ್ಗೆ ಜ್ಞಾನವನ್ನು ಉಂಟುಮಾಡುತ್ತವಾದ್ದರಿಂದ ಬೇರೆ ಬೇರೆ ಪ್ರಮಾಣಗಳಿಗೆ ಪರಸ್ಪರ ವಿರೋಧವಿಲ್ಲ. ಪ್ರತ್ಯಕ್ಷ ಪ್ರಮಾಣದಿಂದ ತಿಳಿದು ಬರುತ್ತಿರುವ ಜಗತ್ತನ್ನು ಮಿಥ್ಯೆ ಎಂದು ತಿಳಿಯಬಾರದು. ಪ್ರತ್ಯಕ್ಷಕ್ಕೆ ವಿರುದ್ಧವಾದದ್ದನ್ನು ವೇದವು ಹೇಳುವುದಿಲ್ಲ. ಆದ್ದರಿಂದ ಎದುರಿಗಿರುವ ವಸ್ತುವನ್ನು ಅವಿದ್ಯಾಕಲ್ಪಿತ ಎಂದು ಹೇಳಬಾರದು. ಎದುರಿಗಿರುವುದು ಬ್ರಹ್ಮವೇ, ಆತ್ಮನೇ. ಎದುರಿಗಿರುವ ಪ್ರಪಂಚವನ್ನು ತನಗಿಂತ ಬೇರೆ ಅಂದರೆ ಅಬ್ರಹ್ಮವೆಂದು, ಅಸರ್ವವೆಂದು, ಅನಾತ್ಮವೆಂದು, ಸ್ವತಂತ್ರವೆಂದು ತಿಳಿದರೆ ಅದರಿಂದಲೇ ಜೀವನಿಗೆ ಸಂಸಾರ ಬಂಧ, ಜನನ ಮರಣಗಳಿಂದ ಕೂಡಿದ ಸಂಸಾರ ಚಕ್ರ. ಹೀಗೆ ತಿಳಿದವನ ಕಲ್ಪನೆಯಲ್ಲಿರುವ ಪ್ರಪಂಚವೇ ಅವಿದ್ಯಾಕಲ್ಪಿತ ಪ್ರಪಂಚ. ಜ್ಞಾನದಿಂದ ಈ ಅಬ್ರಹ್ಮ ಪ್ರತ್ಯಯವು ತೊಲಗುತ್ತದೆ. ಆದರೆ ಜಗತ್ತು ಬ್ರಹ್ಮವಿದ್ಯೆಯಿಂದ ನಷ್ಟವಾಗುವುದಿಲ್ಲ. ಅದು ವ್ಯಾವಹಾರಿಕ ಸತ್ಯ. ಜೀವನಿಗೆ ಕರ್ಮ ಹಾಗೂ ಕರ್ಮಫಲಗಳು, ಜನ್ಮಾಂತರಗಳು, ಲೋಕಾಂತರಗಳು, ಉಪಾಸನಾ ಫಲಗಳು ಉಂಟೆಂದು ತಿಳಿಯಬೇಕು. ವೇದಗಳ ಕರ್ಮಕಾಂಡ ಭಾಗವೇ ಇದಕ್ಕೆ ಪ್ರಮಾಣ. ಇಂದಿನ ವಿಜ್ಞಾನದಲ್ಲಿ ಆತ್ಮತತ್ವವನ್ನು ಪರಿಗಣಿಸದೆ ಜಗತ್ತಿನ ಮೂಲವನ್ನು ತರ್ಕಿಸುತ್ತಿರುವುದರಿಂದ ಆ ಮೂಲವು ಅವರಿಗೆ ಸಿಗುತ್ತಿಲ್ಲ. ಆದರೆ ಪ್ರತ್ಯಕ್ಷ ಪ್ರಮಾಣವನ್ನು, ಅದರ ಆಧಾರದಲ್ಲಿ ತರ್ಕವನ್ನು ಅನುಸರಿಸುತ್ತಿರುವುದರಿಂದ ವಿಜ್ಞಾನದ ತೀರ್ಮಾನಗಳು ವ್ಯಾವಹಾರಿಕ ಜಗತ್ತಿನಲ್ಲಿ ಸರಿಯಾಗಿಯೇ ಇರುತ್ತವೆ. ಅಸ್ಮತ್ ಪ್ರತ್ಯಯ ಗೋಚರನ ಸ್ಥಾನದಲ್ಲಿ ಸುಷುಪ್ತಾತ್ಮನನ್ನು ಇಡದೆ ತುರಿಯನನ್ನಿಟ್ಟು ಜಗತ್ತನ್ನು ಅವಿದ್ಯಾಕಲ್ಪಿತವೆಂದು ತಿಳಿಸುತ್ತಿರುವ ವೇದಾಂತ ಪ್ರಕ್ರಿಯೆಯಿಂದಲೇ ಭಾಷ್ಯವಾಕ್ಯಗಳೆಲ್ಲ ಪರಸ್ಪರ ಸಮನ್ವಯವಾಗುತ್ತಿಲ್ಲ. ಜಿಜ್ಞಾಸುಗಳ ಮನಸ್ಸಿನಲ್ಲಿ ಇದರಿಂದಲೇ ಗೊಂದಲವು ಏರ್ಪಟ್ಟು ವೇದಾಂತವು ಜನರಿಗೆ ಸರಿಯಾಗಿ ತಿಳಿಯುತ್ತಿಲ್ಲ. ಇದರಿಂದಲೇ ದ್ವೈತಿ ವೇದಾಂತಿಗಳ ಪೂರ್ವಪಕ್ಷಗಳಿಗೆ ಸಮರ್ಪಕವಾಗಿ ಉತ್ತರಿಸಲಾಗದೆ ಅದ್ವೈತ ಸಿದ್ಧಾಂತದ ಬಗ್ಗೆ ವಿರೋಧವೂ ಅನಾದರವೂ ಹೆಚ್ಚುತ್ತಿದೆ. ಸೃಷ್ಟಿ ಪ್ರಕ್ರಿಯೆ. ಅಜ್ಞಾನಿಗಳ ಕರ್ಮಫಲಭೋಗಕ್ಕಾಗಿ ಅದರ ಸಾಪೇಕ್ಷವಾಗಿ ಈಶ್ವರನಿಂದ ಜಗತ್ತಿನ ಸೃಷ್ಟಿ. ಆ ಜಗತ್ತಿನಲ್ಲಿ ಅವನದೇ ಪ್ರವೇಶ. ಈಶ್ವರನಲ್ಲಿ ವೈಷಮ್ಯ ನೈರ್ಘೃಣ್ಯಗಳಿಲ್ಲ. ಹಿರಣ್ಯಗರ್ಭನ ಮೂಲಕ ಆಗುವ ಜಗತ್ ಸೃಷ್ಟಿಯ ಪ್ರಕ್ರಿಯೆಯ ವಿಸ್ತಾರ ಮತ್ತೆ ಮತ್ತೆ ಪ್ರಾಸಂಗಿಕವಾಗಿ. ತತ್ವವನ್ನು ತಿಳಿಸುವ ಕ್ರಮ. ಜಗತ್ತಿನ ಮೂಲಕವೇ ಬ್ರಹ್ಮವನ್ನು ತಿಳಿಸಲು ಸಾಧ್ಯ. ಕಾರ್ಯಕಾರಣ ಅನನ್ಯತ್ವವನ್ನು ತಿಳಿಸುವ ಜೋಡಿವಾಕ್ಯಗಳು. ಕಾರ್ಯವು ಕಾರಣಕ್ಕಿಂತ ಬೇರೆಯಲ್ಲ, ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆಯೇ. ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ, ಆದರೆ ಬ್ರಹ್ಮವು ಜಗತ್ತಿಗಿಂತ ಬೇರೆಯೇ. ಜೀವನು ಬ್ರಹ್ಮಕ್ಕಿಂತ ಬೇರೆಯಲ್ಲ, ಆದರೆ ಬ್ರಹ್ಮವು ಜೀವನಿಗಿಂತ ಬೇರೆಯೇ. ಕಾರ್ಯವು ಶಕ್ತಿಗಿಂತ ಬೇರೆಯಲ್ಲ, ಶಕ್ತಿಯು ಶಕ್ತನಿಗಿಂತ ಬೇರೆಯಲ್ಲ. ದೃಷ್ಟಾಂತಗಳನ್ನು ಉಪಯೋಗಿಸುವಾಗ ದೃಷ್ಟಾಂತ ದಾರ್ಷ್ಟ್ರಾಂತಿಕಗಳಲ್ಲಿ ಅವುಗಳಲ್ಲಿನ ಯಾವ ಅಂಶಗಳಲ್ಲಿ ಹೋಲಿಕೆ ಎಂಬ ಸರಿಯಾದ ತಿಳುವಳಿಕೆ ಇರಬೇಕು. ಮೃದ್ಘಟ, ರಜ್ಜುಸರ್ಪ, ಶುಕ್ತಿಕಾರಜತ ಇತ್ಯಾದಿ ದೃಷ್ಟಾಂತಗಳನ್ನು ವೇದಾಂತದಲ್ಲಿ ಯಾವ ಸಂದರ್ಭದಲ್ಲಿ ಬಳಸಿಕೊಂಡಿದ್ದಾರೆ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು.
ಜಗತ್ತಿನ ಮೂಲಕ ಬ್ರಹ್ಮವು ಕೂಟಸ್ಥವೆಂದು ನಿರ್ಣಯಿಸಿಕೊಳ್ಳಬೇಕು. ಅಜ್ಞಾನಿಯ ದೃಷ್ಟಿಯಲ್ಲಿ ಬ್ರಹ್ಮವು ಜಗತ್ತಿಗೆ ನಿಮಿತ್ತ ಕಾರಣ ಮಾತ್ರ, ಪರಿಣಾಮಿಯಾದ ಮಾಯೆಯು ಉಪಾದಾನ. ಆದ್ದರಿಂದಲೇ ಬ್ರಹ್ಮವು ಆ ಜಗತ್ತಿಗಿಂತ ಬೇರೆ. ಅಜ್ಞಾನಿಯ ಕಲ್ಪನೆಯಲ್ಲಿ ಮಾತ್ರವಿರುವ ಅಬ್ರಹ್ಮವಾದ ಈ ಜಗತ್ತನ್ನು ಅಲ್ಲಗಳೆದರೆ ಬ್ರಹ್ಮಕ್ಕೆ ಅನನ್ಯವಾದ ಜಗತ್ತು ಉಳಿಯುತ್ತದೆ. ಈ ನಾಮರೂಪಾತ್ಮಕವಾದ ಜಗತ್ತೆಂಬ ಕಾರ್ಯವು ಅದರ ಕಾರಣವಾದ ಮಾಯೆಗಿಂತ ಬೇರೆಯಲ್ಲ. ಆ ಮಾಯೆಯು ಬ್ರಹ್ಮದ್ದೇ ಶಕ್ತಿಯಾದ್ದರಿಂದ ಬ್ರಹ್ಮಕ್ಕಿಂತ ಬೇರೆಯಲ್ಲ. ಹೀಗೆ ತಿಳಿಸಿಕೊಟ್ಟ ಬ್ರಹ್ಮದಲ್ಲಿ ಮಾಯೋಪಾಧಿಯಿಂದ ಜಗತ್ಕಾರಣತ್ವವು ಅಧ್ಯಾರೋಪವಾಗಿದೆ. ಇದನ್ನು ಅಪವಾದ ಮಾಡಿ ಅವ್ಯವಹಾರ್ಯವೂ ಕೂಟಸ್ಥವೂ ಆದ ಬ್ರಹ್ಮವನ್ನು ನಿರ್ಣಯಿಸಿಕೊಳ್ಳಬೇಕು. ಹೀಗೆಯೇ ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ಅನುಸರಿಸಿ ಅವಸ್ಥಾತ್ರಯಾತೀತನಾದ ನಿರುಪಾಧಿಕನಾದ ತುರಿಯನೇ ತಾನು ಎಂದು ಪ್ರತ್ಯಗಾತ್ಮನನ್ನು ನಿಶ್ಚಯಿಸಿಕೊಂಡು ಬ್ರಹ್ಮಾತ್ಮೈಕತ್ವ ಎಂಬ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡವನು ಸರ್ವಾತ್ಮಭಾವದಲ್ಲಿರುತ್ತಾನೆ. ಸರ್ವಾತ್ಮಭಾವದಲ್ಲಿರುವ ಜ್ಞಾನಿಯು ಕರ್ತೃತ್ವ ಭೋಕ್ತೃತ್ವಗಳಿಲ್ಲದವನು, ಕೃತಕೃತ್ಯನು, ಜೀವನ್ಮುಕ್ತನು. ಅವನಲ್ಲಿ ಸರ್ವತ್ರ ಸಮದರ್ಶಿತ್ವವು, ಸ್ಥಿತಪ್ರಜ್ಞನ ಲಕ್ಷಣಗಳು, ಅಮಾನಿತ್ವಾದಿಗಳು ಪ್ರಯತ್ನವಿಲ್ಲದೆ ಸ್ವಾಭಾವಿಕವಾಗಿಯೇ ಪ್ರಕಟಗೊಳ್ಳುತ್ತವೆ. ಜ್ಞಾನಿಗೆ ಅವಿದ್ಯಾಲೇಶವಿಲ್ಲ. ಪ್ರಾರಬ್ಧವು ತೀರುವವರೆಗೆ ದೇಹಾದಿಗಳು ಇರುವುದಾದ್ದರಿಂದ ಅವನು ಮಾಡಬಹುದಾದ ಲೋಕಸಂಗ್ರಹವೇ ಮುಂತಾದ ಕಾರ್ಯಗಳು ಕರ್ತೃತ್ವ ಬುದ್ಧಿಯಿಂದ ಕೂಡಿರುವುದಿಲ್ಲ. ಆ ಕಾರ್ಯಗಳಿಂದ ಅವನ ಜೀವನ್ಮುಕ್ತಿಗೆ ಬಾಧವಿಲ್ಲ. ಜ್ಞಾನದಿಂದಲೇ ಅವಿದ್ಯೆಯನ್ನು ಹೋಗಲಾಡಿಸಿಕೊಂಡು ಮುಕ್ತನಾಗಬೇಕಾಗಿದೆ. ಜ್ಞಾನಪ್ರಾಪ್ತಿಗಾಗಿ ಮೊದಲು ಅರ್ಹತೆಯನ್ನು, ಅಧಿಕಾರವನ್ನು ಸಂಪಾದಿಸಿಕೊಳ್ಳಬೇಕು. ಶಾಸ್ತ್ರದಲ್ಲಿ ಹೇಳಿರುವ ಕರ್ಮಗಳನ್ನು ಬಿಡಬಾರದು. ಮಾಡಬೇಕಾದ ಕರ್ಮಗಳನ್ನು ತಿಳಿಯಲು ಶಾಸ್ತ್ರವೇ ಪ್ರಮಾಣ. ಕರ್ಮಗಳನ್ನು ನಿಷ್ಕಾಮವಾಗಿ ಮಾಡಬೇಕು. ವೈರಾಗ್ಯವು ಅಳವಟ್ಟರೆ ಕರ್ಮವು ತಾನೇ ಬಿಟ್ಟು ಹೋಗುತ್ತದೆ. ಭಗವಂತನಲ್ಲಿ ಭಕ್ತಿಯನ್ನು ಇಡಬೇಕು. ಜ್ಞಾನ ಮಾತ್ರಕ್ಕೆ ಸಾಧನ ಸಂಪತ್ತಿ ಇರುವ ಎಲ್ಲರಿಗೂ ಅಧಿಕಾರವಿದೆ. ಆದ್ದರಿಂದ ಮುಮುಕ್ಷುವಾದ ಪ್ರತಿಯೊಬ್ಬನೂ ಜಾತಿ, ಲಿಂಗ ಇತ್ಯಾದಿ ಭೇದಗಳಿಲ್ಲದೆ ಸರ್ವಪ್ರಯತ್ನದಿಂದ ಸಾಧನ ಚತುಷ್ಟಯ ಸಂಪತ್ತಿಯನ್ನು ಪಡೆದುಕೊಳ್ಳಬೇಕು. ಈ ಸಂಪತ್ತಿಯ ಬಲದಿಂದ ಬುದ್ಧಿಯಲ್ಲಿ ಪರಮಸೂಕ್ಷ್ಮ ವಿಚಾರಗಳನ್ನು ಅರಿಯಲು ಸಾಮರ್ಥ್ಯ ಉಂಟಾಗುತ್ತದೆ. ಭಗವಂತನಲ್ಲಿ ಅನನ್ಯ ಭಕ್ತಿಯನ್ನು ಇಡುವಲ್ಲಿ ಅಥವಾ ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ ತೊಡಗಲು ಯೋಗ್ಯತೆಯು ದೊರಕುತ್ತದೆ. ಸ್ವಾಮಿಗಳವರ ಪ್ರವಚನದ ಆಧಾರದ ಮೇಲೆ ಬರೆದ ಈ ಮೇಲಿನ ಸಂಗ್ರಹವು ಒಂದು ಅಲ್ಪ ಸಂಗ್ರಹವಷ್ಟೇ. ಈ ಸಂಗ್ರಹದಲ್ಲಿರಬಹುದಾದ ದೋಷಗಳನ್ನು ಸ್ವಾಮಿಗಳವರು ಮನ್ನಿಸಬೇಕು, ತಿಳಿಸಿಕೊಡಬೇಕೆಂದು ಅವರನ್ನು ಪ್ರಾರ್ಥಿಸುತ್ತೇನೆ. ಅವರು ತಿಳಿಸಿಕೊಟ್ಟಿರುವ ಎಲ್ಲ ವಿಷಯಗಳನ್ನು ಹೀಗೆ ಸಂಗ್ರಹಿಸಬಹುದು ಎಂಬ ಭ್ರಮೆ ನನಗಿಲ್ಲ. ಪ್ರವಚನಗಳನ್ನು ತಾವೆಲ್ಲರೂ ಕೇಳಿಯೇ ಇದ್ದೀರಿ. ಹೆಚ್ಚಿನ ವಿಷಯಗಳಿಗೆ ಅವರ ಅನ್ಯಾದೃಶವಾದ ವೇದಾಂತ ಪ್ರಬೋಧ ಹಾಗೂ ಶ್ರೇಯಸ್ಕರಿ ಗ್ರಂಥಗಳೂ ಇವೆ. ಅಂತರ್ಜಾಲವನ್ನು ಉಪಯೋಗಿಸುವವರು ಸ್ವಾಮಿಗಳವರ ಆಂಗ್ಲ ಭಾಷೆಯ ಪ್ರವಚನಗಳನ್ನು ಯೂಟ್ಯೂಬ್ ವ್ಯವಸ್ಥೆಯಲ್ಲಿ ಕೇಳಬಹುದಾಗಿದೆ. ಮಾಂಡುಕ್ಯೋಪನಿಷತ್ತು ಮತ್ತು ಕಾರಿಕೆಗಳ ಮೇಲೆ ಸುಮಾರು 15 ಪ್ರವಚನಗಳು, ಅಧ್ಯಾಸ್ಯ ಭಾಷ್ಯದ ಮೇಲೆ ಹಲವು ಪ್ರವಚನಗಳು ಯೂಟ್ಯೂಬ್ನಲ್ಲಿ ಲಭ್ಯವಿವೆ. ವೇದಾಂತವನ್ನು ಎಷ್ಟು ಶ್ರವಣ ಮಾಡಿದ್ದರೂ, ಪ್ರವಚನಗಳನ್ನು ಕೇಳುತ್ತಿದ್ದರೂ, ತತ್ವದ ಕಡೆಗೆ ಮನಸ್ಸು ತಿರುಗುತ್ತಿದ್ದರೂ ಸಂಘವು ಮಾತ್ರ ಬಿಡುತ್ತಿಲ್ಲ. ಸ್ವಾಮಿಗಳವರ ಪ್ರವಚನಗಳು ನಾಳೆಯಿಂದ ಇರುವುದಿಲ್ಲ ಎನ್ನುವುದು ಮನಸ್ಸಿಗೆ ಅತ್ಯಂತ ಭಾರವೇ ಎನಿಸುತ್ತಿದೆ. ಹೀಗೆಯೇ ಬರುವ ದಿನಗಳಲ್ಲಿ, ವರ್ಷಗಳಲ್ಲಿ ಬೃಹದಾರಣ್ಯಕ, ಛಾಂದೋಗ್ಯ ಭಾಷ್ಯಗಳ ಮೇಲೆ ಸ್ವಾಮಿಗಳವರಿಂದ ಪ್ರವಚನಗಳು ನಡೆಯುವಂತಾಗಲಿ ಎಂದು ಭಗವಂತನನ್ನು ಪ್ರಾರ್ಥಿಸೋಣ. ಸ್ವಾಮಿಗಳವರ ಪ್ರವಚನಗಳ ಬೆಳಕಿನಲ್ಲಿ ನಮ್ಮೆಲ್ಲರ ಜಿಜ್ಞಾಸೆಯು ಮುಂದುವರಿಯಲಿ. ಶ್ರೀ ಸ್ವಾಮಿಗಳವರು ದೀರ್ಘಕಾಲ ದೇಹಾರೋಗ್ಯದಿಂದ ಕೂಡಿರಲಿ. ವೇದಾಂತ ಪ್ರಪಂಚಕ್ಕೆ ಇನ್ನೂ ಅತಿಶಯವಾದ ಕೊಡುಗೆ ಅವರಿಂದ ಸಲ್ಲಲಿ. ಅವರ ಮಾರ್ಗದರ್ಶನವು ನಮಗೆ ಸದಾ ಲಭ್ಯವಾಗಿರಲಿ
ಇವೆಲ್ಲವನ್ನು ಕರುಣಾಮಯಿಯಾದ ಭಗವಂತನು ನಡೆಸಿಕೊಡಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ ವಿರಮಿಸುತ್ತೇನೆ. ರಾಮನಾಥ್ ಅವರು ಹೇಳಿದಾಗೆ ಸ್ವಾಮಿಗಳ ಪ್ರವಚನಕ್ಕೆ ಒಂದು ವಿಶೇಷತೆ ಇದೆ. ಅದನ್ನು ಮೊದಲು ಹೇಳಿಬಿಡ್ತೀನಿ. ಇಲ್ಲಿ ಯಾವಾಗ ಬೇಕಾದರೂ ಪ್ರಶ್ನೆ ಕೇಳ್ಬೋದು. ಪ್ರವಚನ ಆದಮೇಲೆ 10 ನಿಮಿಷ ಪ್ರಶ್ನೆಗಳಿಗೆ ಅವಕಾಶವಿದೆ, ಅದೆಲ್ಲ ಇಲ್ಲ ಇಲ್ಲಿ. ಅಥವಾ ಇಲ್ಲಿ ಕೇಳ್ಕೊಂಡು ಮನೆಗೆ ಹೋಗಿ ನಿಮ್ಮ ಸಂಶಯ ಪರಿಹಾರ ಮಾಡ್ಕೊಳ್ಳಿ ಅನ್ನೋದು ಇಲ್ಲ. ಈ ದೃಷ್ಟಿಯಿಂದ ಒಂದು ರೀತಿ ಸ್ವಾಮಿಗಳ ಪ್ರವಚನ ಸದ್ಯೋಮುಕ್ತಿಯೇ. ಹೇಗೆ ಅಂತ ಹೇಳಿದರೆ, ಸಂಶಯಕ್ಕೆ ನಮ್ಮ ಸಂಶಯಗಳಿಗೆ ಪ್ರವಚನ ಕಾಲದಲ್ಲಿಯೇ ಮುಕ್ತಿ. ಇದು ಸದ್ಯೋಮುಕ್ತಿ, ಸ್ವಾಮಿಗಳ ಪ್ರವಚನ ವಿಶೇಷ. ಇಷ್ಟು ಹೇಳಿ ಈ ಅದ್ವೈತ ಇದ್ರ ಬಗ್ಗೆ ಒಂದು 5-6 ನಿಮಿಷ ಕೆಲವು ವಿಷಯಗಳನ್ನು ಹೇಳಬೇಕು ಅಂತ ಇದ್ದೀನಿ. ವಿಷಯ ಮಾತ್ರ ಹೇಳ್ಬಿಡ್ತೀನಿ, ಅದನ್ನು ವಿವರಿಸೋಕ್ಕೆ ಹೋಗಲ್ಲ. ಮೊದಲನೇದಾಗಿ ಆಧ್ಯಾತ್ಮಿಕ ಅಧ್ಯಯನಕ್ಕೆ ಒಂದು ವಿಶೇಷವಾದ ಹೊಸ ಮನೋಭಾವ ಬೇಕಾಗುತ್ತೆ. ಅಥವಾ ಓದ್ತಾ ಅಧ್ಯಯನ ಮಾಡ್ತಾ ನಮ್ಮ ಮನೋಭಾವನೆ ಬದಲಾವಣೆ ಆಗ್ಬೋದು. ಸೊ ಇದಕ್ಕೆ ಅದ್ವೈತ ಸಿದ್ಧಾಂತಕ್ಕೂ ಧರ್ಮಗಳ ಬೇರೆ ಬೇರೆ ಧರ್ಮಗಳಿಗೂ ವೈಲಕ್ಷಣ್ಯತೆ, ಇದನ್ನು ತಿಳ್ಕೊಂಡ್ರೆ ಸ್ವಲ್ಪ ಒಳ್ಳೆಯದು. ಎಲ್ಲ ಗೊತ್ತಿರುತ್ತೆ. ದ್ವೈತ ಧರ್ಮಗಳಲ್ಲಿ ಆಯಾ ಧರ್ಮಕ್ಕೆ ಸೇರಿದ ಪ್ರಾರ್ಥನೆಗಳು, ಜಪತಪಗಳು ಹಾಗೂ ಅನೇಕ ಕರ್ಮದ ಅನುಷ್ಠಾನಗಳು ಇರುತ್ತವೆ. ಅವುಗಳನ್ನು ಮಾಡಿದರೆ ಪಡೆಯುವ ಫಲಗಳ ವಿವರಣೆಯೂ ಇರುತ್ತದೆ. ಆ ಕರ್ಮಗಳನ್ನು ಮಾಡುತ್ತಲೇ ಇರಬೇಕು. ದ್ವೈತ ಧರ್ಮಗಳಲ್ಲಿ ವಿದೇಹ ಮೋಕ್ಷವನ್ನೇ ಹೇಳಿರ್ತದೆ. ನಾನು ಹೇಳಿದ ಪ್ರತಿಯೊಂದಕ್ಕೂ ಶಂಕರಾಚಾರ್ಯರ ಆಧಾರ ಇದೆ. ಅವರ ಭಾಷ್ಯ ಎಲ್ಲೆಲ್ಲಿದೆ ಅಂತ ಯಾರು ಇದ್ದರೆ ಹೇಳ್ಬೋದು. ಆದರೆ ಆತ್ಮಜ್ಞಾನಕ್ಕೆ ಕರ್ಮ ಹಾಗೂ ಉಪಾಸನೆಗಳ ಅಪೇಕ್ಷೆ ಇಲ್ಲ. ಹಾಗೂ ಆತ್ಮಜ್ಞಾನ ಕರ್ಮ ಉಪಾಸನೆಗಳ ಅಂಗವೂ ಅಲ್ಲ, ಅವುಗಳಿಗೆ ಅಧೀನವೂ ಅಲ್ಲ. ಇದಕ್ಕೆ ತುಂಬ ವಿವರಣೆ ಬೇಕಾಗುತ್ತೆ. ಇದು ಸ್ವಲ್ಪ ಕಾಂಟ್ರವರ್ಸಿ ಅಂತ ಕಾಣುತ್ತೆ, ಆದರೆ ಇದರ ವಿವರಣೆ ಬೇಕಾದರೆ ಹೇಳ್ಬೋದು ಯಾವಾಗಲಾದ್ರು. ಆತ್ಮಜ್ಞಾನ ಎಂದರೆ ತನ್ನ ಸ್ವರೂಪವನ್ನು ಕಂಡುಕೊಳ್ಳುವುದು. ಆತ್ಮಜ್ಞಾನ ಅಂದರೆ ನೋಡಿ, ಇದೇ ಏನಂದರೆ ವೈಲಕ್ಷಣ್ಯ. ಇಲ್ಲಿ ಮಾಡಿ ಪಡೆಯೋದು ಅನ್ನೋದೇನೂ ಇಲ್ಲ. ಮುಖ್ಯ ಎಲ್ಲ ಧರ್ಮಗಳಲ್ಲೂ ಯಾವುದೇ ಧರ್ಮ ತಗೊಳ್ಳಿ, ಏನೋ ಒಂದು ಪ್ರಾರ್ಥನೆ ಮಾಡೋದು, ಒಂದು ಕರ್ಮ ಮಾಡೋದು, ಅದರಿಂದ ಪಡ್ಕೊಳ್ಳೋದು. ಆದರೆ ಆತ್ಮಜ್ಞಾನದಲ್ಲಿ ಮಾಡಿ ಪಡೆಯೋದು ಅನ್ನೋದು ಇಲ್ಲವೇ ಇಲ್ಲ, ಕರ್ಮ ಅನ್ನೋದು ಇಲ್ಲವೇ ಇಲ್ಲ. ಆದರೆ ತನ್ನ ಸ್ವರೂಪವನ್ನು ಕಂಡುಕೊಳ್ಳುವುದು, ಇದೇ ವ್ಯತ್ಯಾಸ. ವೈಲಕ್ಷಣ್ಯ ಏನಂದರೆ ಅದ್ವೈತ ಸಿದ್ಧಾಂತದಲ್ಲಿ ತನ್ನ ಸ್ವರೂಪವನ್ನು ಕಂಡುಕೊಳ್ಳುವುದು, ಮಾಡಿ ಪಡೆಯೋದು ಏನು, ಈ ಮನೋಭಾವ ಬದಲಾವಣೆ ಆಗಬೇಕು. ನಾನು ಹೇಳೋದು ಇದೇನೆ. ಆತ್ಮಜ್ಞಾನ ಅಂದರೆ ಡಿಸ್ಕವರಿಂಗ್ ದಟ್ ಐ ಆಮ್ ದಿ ಅಬ್ಸಲ್ಯೂಟ್ ಸೆಲ್ಫ್. ಮೊನ್ನೆ ಎಲ್ಲೋ ಒಂದು ಪ್ರಶ್ನೆ ಬಂತು, ಮೀಡಿಯೋಕರ್ ಎಂಟಿಟಿ ಬಿಕಮಿಂಗ್ ನಾನ್ ಎಂಟಿಟಿ ಅಲ್ಲ ಇದು. ಅದ್ವೈತ ಜ್ಞಾನ ಅಂದರೆ ಮೀಡಿಯೋಕರ್ ಎಂಟಿಟಿ ಡಿಸ್ಕವರಿಂಗ್ ದಟ್ ಇಟ್ ಈಸ್ ಅಬ್ಸಲ್ಯೂಟ್ ಎಂಟಿಟಿ. ಇದು ಆತ್ಮಜ್ಞಾನ. ಅಂದರೆ ನಾನು ಒಂದು ಪರಿಚ್ಛಿನ್ನ ಚೈತನ್ಯ, ನಾನು ವಿಶ್ವ ಚೈತನ್ಯ ಅಂತ ಅರಿವು. ಇದು ಸುಮ್ಮನೆ ಅಂದ್ಕೊಳ್ಳೋದಲ್ಲ. ಇದಕ್ಕೆ ಹೇಳಿ ಡಿಸ್ಕವರಿ ಅನ್ನೋ ಪದದಲ್ಲಿ ತುಂಬ ಅರ್ಥ ಇದೆ. ಅಂದರೆ ಶ್ರವಣ, ಮನನ, ನಿಧಿಧ್ಯಾಸನ, ಶಾಸ್ತ್ರ ಅಧ್ಯಯನದಿಂದ ನನ್ನ ಸ್ವರೂಪವನ್ನು ಕಂಡುಕೊಳ್ಳುವುದು. ಇಲ್ಲಿ ಈ ಜ್ಞಾನವೇ ಮೋಕ್ಷ. ಅವಾಗಲೇ ಹೇಳಿದಾಗೆ ಇದು ಜ್ಞಾನ ಸಮಕಾಲದಲ್ಲೇ ಆಗುವ ಜೀವನ್ಮುಕ್ತಿ. ಇದು ಹಾಗೆ ಪ್ರವಚನ ಕಾಲದಲ್ಲೇ ಸಂಶಯಗಳಿಗೆ ಮುಕ್ತಿನೋ ಹಾಗೆ ಇಲ್ಲಿ ಪ್ರಾರ್ಥನೆ, ಜಪ ಮೊದಲಾದವುಗಳಿಂದ ಚಿತ್ತಶುದ್ಧಿಯಾಗಿ ಆತ್ಮಜ್ಞಾನಕ್ಕೆ ಅಧಿಕಾರಿಯನ್ನಾಗಿ ಮಾಡುತ್ತದೆ. ಚಿತ್ತಶುದ್ಧಿಗೆ ಅನೇಕ ಮಾರ್ಗಗಳಿವೆ. ಚಿತ್ತಶುದ್ಧಿಗೆ ಅನೇಕ ಮಾರ್ಗಗಳಿರ್ಬೋದು. ಆದರೆ ಆತ್ಮಜ್ಞಾನಕ್ಕೆ ಒಂದೇ ಮಾರ್ಗ, ಅದು ಮಾರ್ಗವೂ ಅಲ್ಲ. ಆ ಒಂದೇ ಮಾರ್ಗ ಯಾವುದಪ್ಪ ಅಂತ ಹೇಳಿದರೆ ಅಜ್ಞಾನ ಕಳ್ಕೊಳ್ಳೋದು. ಅದೊಂದೇ, ಇನ್ನೇನಿಲ್ಲ ಆತ್ಮಜ್ಞಾನಕ್ಕೆ. ಬೇರೆ ಎಲ್ಲ ಇದಕ್ಕೆ ಸಹಾಯಕ, ಪೂರ್ವಕ, ಅಧಿಕಾರಿಯನ್ನಾಗಿ ಮಾಡ್ಬೋದು. ಆದರೆ ಅವಿದ್ಯೆಯನ್ನು ಕಳ್ಕೊಳ್ಳೋದು ಒಂದೇ ಮಾರ್ಗ ಜ್ಞಾನಕ್ಕೆ. ಕರ್ಮ ಉಪಾಸನೆಗಳ ಫಲ ಶಾಶ್ವತವಲ್ಲ, ಆದರೆ ಆತ್ಮಜ್ಞಾನದ ಫಲ ಶಾಶ್ವತ. ಇದರೇನು ಹೆಚ್ಚುಗಾರಿಕೆ, ಇದೆಲ್ಲ ವಿವರಿಸೋಕ್ಕೆ ಹೋಗಲ್ಲ. ಯಾಕೆ ಆತ್ಮಜ್ಞಾನದ ಫಲ ಶಾಶ್ವತ? ಸುಮ್ಮನೆ ಹೇಳಿಬಿಟ್ರೆ ಆಗೋಯ್ತಾ ಇದು?
ಇದಕ್ಕೆಲ್ಲ ವಿವರಣೆ ಬೇಕಾಗುತ್ತೆ, ತುಂಬ ವಿವರಣೆ. ಆತ್ಮಜ್ಞಾನದ ಫಲ ಮಾತ್ರ ಶಾಶ್ವತ, ಒಂದು ಸಲ ಆದರೆ ಆಯಿತು, ಮತ್ತೆ ಹೋಗೋದೇ ಇಲ್ಲ ಅದು ಯಾವಾಗಲೂ. ಇದಕ್ಕೆಲ್ಲ ವಿವರಣೆ ತುಂಬ ಬೇಕಾಗುತ್ತೆ. ಕೊನೆಯದಾಗಿ ಬ್ರಹ್ಮಜ್ಞಾನಕ್ಕೆ ಕರ್ಮದ ಅಪೇಕ್ಷೆ ಇಲ್ಲ, ಆದರೆ ಜ್ಞಾನಿ ಕರ್ಮದ ವಿರೋಧಿ ಅಲ್ಲ. ಅಷ್ಟೇ ಏಕೆ, ಜ್ಞಾನಿ ದ್ವೈತ ಧರ್ಮಗಳ ವಿರೋಧಿಯೂ ಅಲ್ಲ. ಫ್ರ್ಯಾಗ್ಮೆಂಟ್ಸ್ ಕೆನ್ ಹ್ಯಾವ್ ಫೈಟ್ ಅಮಾಂಗ್ ದೆಮ್ಸೆಲ್ವ್ಸ್, ದಿ ಹೋಲ್ ಕೆನಾಟ್ ಹ್ಯಾವ್ ಫೈಟ್ ವಿತ್ ಎ ಫ್ರ್ಯಾಗ್ಮೆಂಟ್. ಸೊ ಇಷ್ಟು ಹೇಳಿ ಸ್ವಾಮಿಗಳು ಹಾಗೂ ತಮಗೆಲ್ಲರೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ನೀವು 2 ತಿಂಗಳಿಂದ ಮಾಂಡುಕ್ಯ ಉಪನಿಷತ್ತು ಕಾರಿಕಾ ಸಮೇತ ಎಲ್ಲ ಪೂರ್ತಿ ಕೇಳಿದ್ದೀರಿ. ಉಪನಿಷತ್ನಲ್ಲಿ ಏನು ಹೇಳಿದೆಯೋ ಅದರದೇ ಸುಮ್ಮನೆ ವಿಸ್ತಾರವಾಗಿದೆ ಕಾರಿಕೆ ಒಳಗೆ. ಯಾವ ರೀತಿ ಉಪನಿಷತ್ತುಗಳಲ್ಲಿ ಇರೋದನ್ನು ಸುಲಭವಾಗಿ ತಿಳಿಸೋದಕ್ಕೋಸ್ಕರ ಅತ್ಯಂತ ವಿವರಗಳಿಂದ ಕೂಡಿ ತಿಳಿಸಲಾಗುತ್ತೋ ಭಗವದ್ಗೀತೆಯಲ್ಲಿ, ಅದೇ ರೀತಿಯಲ್ಲೂ ಕೂಡ ಗೀತೆಯಲ್ಲಿ ಇರೋಷ್ಟು ವಿವರಗಳು ಉಪನಿಷತ್ನಲ್ಲಿ ಸಿಗೋಲ್ಲ. ಹಾಗೆಯೇ ಕಾರಿಕೆಯಲ್ಲಿರೋಷ್ಟು ವಿವರಗಳು ಉಪನಿಷತ್ನಲ್ಲಿ ಸಿಗೋದಿಲ್ಲ. ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಒಂದೊಂದು ಪ್ರಶ್ನೆ ತಗೊಂಡು ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಆದ್ದರಿಂದ ಸಾಧನೆಗೆ ತುಂಬ ಅನುಕೂಲವಾಗತಕ್ಕಂಥ ಗ್ರಂಥ. ಹಾಗೆ ಭಗವದ್ಗೀತೆ ಕೂಡ ಅಷ್ಟೇ, ಸಾಧನೆಗೆ ಬಹಳ ಅನುಕೂಲವಾಗ್ತಕ್ಕಂಥ ಒಂದು ಗ್ರಂಥ. ಆದ್ದರಿಂದ ಭಗವದ್ಗೀತೆ ಪ್ರಸ್ಥಾನಕ್ಕೂ ಸೇರಿ ಯಾವ ರೀತಿ ಒಂದು ಸ್ಥಾನದಲ್ಲಿದೆಯೋ ಸಾಧನೆ ದೃಷ್ಟಿಯಿಂದ, ಅದೇ ರೀತಿ ಈ ಕಾರಿಕಾ ಅನ್ನೋದು ಮಾಂಡುಕ್ಯೋಪನಿಷತ್ತಿಗೆ ಇದೆ ಅಲ್ಲ. ಮುಖ್ಯವಾಗಿ ಏನು, ನಾನು ಬಹಿಷ್ಪ್ರಜ್ಞಾ, ಅಂತಃಪ್ರಜ್ಞಾ, ಪ್ರಜ್ಞಾರ್ಘನ ಅಂತ ತಿಳ್ಕೊಂಡಿದ್ದೀನಿ. ಈ ಮೂರನ್ನೂ ಅವಿದ್ಯಾಕಲ್ಪಿತವಾಗಿರ್ತಕ್ಕಂಥದ್ದು ಅಂತ ಬಿಡಬೇಕಾಗುತ್ತೆ. ಆದರೆ ಇದು ಬಿಟ್ಟ ಮೇಲೆ ಏನು ಪಡ್ಕೋಬೇಕಾಗಿದೆ, ಇದನ್ನು ಬಿಡೋದು ಹೇಗೆ ಅಂದರೆ, ಯಾವುದನ್ನೋ ಒಂದು ತಿಳ್ಕೊಂಡ್ರೆ ಇದು ಬಿಟ್ಟು ಹೋಗುತ್ತೆ. ಅದು ಯಾವುದದು ಅಂದರೆ, ಈ 3 ಅವಸ್ಥೆಗಳಿಗೂ ಕಾರಣವಾಗಿರ್ತಕ್ಕಂಥ ಕಾರಣವಾಗಿರ್ತಕ್ಕಂಥ ವೈಶ್ವಾನರ, ತೈಜಸ, ಪ್ರಾಜ್ಞಾ ಯಾರಿದ್ದಾರೋ ಅವ್ರ ಮುಖಾಂತರ ತಿಳ್ಕೊಬೇಕು. ಅದಕ್ಕೋಸ್ಕರನೇ ಅವರ ಪಾದಗಳು, ಅವ್ರ ಮುಖಾಂತರ ನಾವು ಪಡ್ಕೊಳ್ತೀವಿ ಕೊನೆ ತತ್ವನ. ಅವ್ರ ಮುಖಾಂತರ ಏನು ಅಂದರೆ, ನಾನು ಬಹಿಷ್ಪ್ರಜ್ಞತ್ವವನ್ನು ಬಿಡೋದಕ್ಕೋಸ್ಕರ ನಾನು ವೈಶ್ವಾನರ ಅಂತ ತಿಳ್ಕೊಬೇಕು. ತಿಳ್ಕೊಂಡ್ರೆ ಬಹಿಷ್ಪ್ರಜ್ಞತ್ವ ಹೋಗುತ್ತೆ, ವೈಶ್ವಾನರ ಉಳ್ಕೋತಾನೆ. ಆದರೆ ಆ ವೈಶ್ವಾನರಲ್ಲಿ ವ್ಯವಹಾರ ಇದೆ. ಆ ವ್ಯವಹಾರನ ತೆಗಿಬೇಕಾಗಿದ್ದರೆ ನಾನು ಮಾಡಬೇಕು, ಆ ವ್ಯವಹಾರಕ್ಕೆ ಕಾರಣವಾಗಿರೋ ಸಾಮರ್ಥ್ಯ ಹಿರಣ್ಯಗರ್ಭನಲ್ಲಿದೆ, ನಾನು ಅಲ್ಲಿಗೆ ಬರ್ತೀನಿ. ಅಲ್ಲಿಗೆ ಬಂದಮೇಲೆ ಅಂತಃಪ್ರಜ್ಞತ್ವ ಹೋಗುತ್ತೆ. ಆಮೇಲೆ ಅವನ ಸಾಮರ್ಥ್ಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಪ್ರಾಜ್ಞನು ಅಂದರೆ ಪರಮೇಶ್ವರನು. ಅಲ್ಲಿ ನಾನು ಹೋದ ಕೂಡಲೇ ಪ್ರಜ್ಞಾನಘನತ್ವ ಹೋಗುತ್ತೆ. ಕೊನೆಗೆ ನನ್ನಲ್ಲಿ ಅವಿದ್ಯೆ ಉಳಿದಿರುತ್ತೆ, ಅಲ್ಲಿ ಈಶ್ವರನಲ್ಲಿ ಮಾಯೋಪಾಧಿ ಉಳಿದಿರುತ್ತೆ. ನಾನು ನನ್ನ ಸುಷುಪ್ತಿ ಅನುಭವವನ್ನೇ ವಿಶ್ಲೇಷಣೆ ಮಾಡಿಕೊಂಡು ನಾನು ಬ್ರಹ್ಮವೇ
ಅಂತ ಅರ್ಥಕೊಂಡ್ಕೊಳ್ಳೆ ಇಲ್ಲಿ ಅವಿದ್ಯೆನೂ ಹೋಗುತ್ತೆ, ಅಲ್ಲಿ ಮಾಯಿ ಉಪಾಧಿತ್ವನೂ ಹೋಗಿ ಪರಬ್ರಹ್ಮ ಒಂದೇ ಉಳಿಯುತ್ತೆ. ಆವಾಗ ಇದೇ ನನ್ನನ್ನೇ ತುರಿಯಾತ್ಮ ಅಂತ ಕರೀತಾರೆ ಅಲ್ವಾ. ಇದಿರೋದು ಸರ್. ಇದನ್ನು ಬಹಳ ಜಟಿಲವಾಗಿರ್ತಕ್ಕಂಥ ಅದು ಭಾಗಗಳು ಎಲ್ಲಿ ಬರುತ್ತೆ ಅಂದರೆ, ಉದ್ದಕ್ಕೂ ಹೇಳುತ್ತೆ ಬ್ರಹ್ಮ ಈ ಜಗತ್ತಿಗೆ ಕಾರಣ, ಇದು ಕಾರಣ, ಅದು ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅದನ್ನು ತಿಳ್ಕೊ ಅಂತೆಲ್ಲ ಹೇಳಿಬಿಡ್ತೆ. ಕೊನೆಯಲ್ಲಿ ಅದು ಒಂದೂ ಅಲ್ಲ, ಅದೇನೂ ಅಲ್ಲ, ಕಾರಣವೂ ಅಲ್ಲ ಅಂತ ಹೇಳುತ್ತೆ. ಅದರಿಂದ ಸಾಧಾರಣವಾಗಿ ಪೂರ್ತಿ ಭ್ರಮೆ ಉಂಟಾಗ್ಬಿಡುತ್ತೆ. ಇದೇನಿದು ಯಾತಕ್ಕೆಂದರೆ ಅಲ್ಲಿ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾತಕ್ಕೆ ಹೇಳಿದ್ದಾರೆ, ಇಲ್ಲಿ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾತಕ್ಕೆ ಹೇಳಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನು ವಿಂಗಡಿಸ್ಕೊಳ್ಬೇಕು. ಅದನ್ನು ವಿಂಗಡಿಸ್ಕೊಳ್ಳೋದಕ್ಕೆ ಮಧ್ಯೆ ಎಲ್ಲೂ ಕಲ್ಪನೆಗಳು ಮಾಡೋಕ್ಕೆ ಹೋಗಬಾರ್ದು. ಏನು ಮಾಡಬೇಕು ಅಂದರೆ ಎಲ್ಲ ವಾಕ್ಯಗಳನ್ನು ಹೇಗೆ ಹೇಳ್ತಾರೋ ಹಾಗಾಗೆ ಇಟ್ಕೋಬೇಕು. ಇಟ್ಕೊಂಡು ಅಲ್ಲಿ ಯಾಕೆ ಹಾಗೆ ಹೇಳಿದ್ರು, ಇಲ್ಲಿ ಯಾಕೆ ಹೇಳಿದ್ರು ಅಂತ ಸಮನ್ವಯ ಮಾಡಿಕೊಂಡ್ರೆ ಒಂದು ನಿಮಿಷಕ್ಕೆ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ. ಈ ರೀತಿ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ತಿಳಿಸ್ಕೊಟ್ಟಾದಮೇಲೆ ಕೊನೆಯಲ್ಲಿ ಭಾಷ್ಯಕಾರರು ಹೇಳ್ತಾರೆ ನೋಡಿ, ಎಷ್ಟು ಎಲ್ಲ ಸಾರವನ್ನು ತಿಳಿಸ್ಬಿಡ್ತಾರೆ ಈ ಮೊದಲನೇ ಶ್ಲೋಕದಲ್ಲಿ, ಮಂಗಳ ಶ್ಲೋಕದಲ್ಲಿ. ಹೇಳಿ ಅದನ್ನು, ಅಜಮಪಿ ಜನಿಯೋಗಂ ಪ್ರಾಪದೈಶ್ವರ್ಯ ಯೋಗಾತ್ ಅಗತಿ ಚಗತಿ ಮತ್ತಾಂ ಪ್ರಾಪದೇಕಂ ಹ್ಯನೇಕಂ ವಿವಿಧ ವಿಷಯ ಧರ್ಮಗ್ರಾಹಿ ಮುಗ್ಧೇ ಕ್ಷಣಾನಾಂ ಪ್ರಣತ ಭಯವಹಂತೃ ಬ್ರಹ್ಮ ಯತ್ತನ್ನತೋಸ್ಮಿ. ಈ ಬ್ರಹ್ಮ ಹೇಗಿದೆ ಅಂದರೆ ಅದು ಅಜ, ಹುಟ್ಟೋದಿಲ್ಲ. ಆದರೆ ಜನಿಯೋಗ ಅಂದರೆ ಹುಟ್ಟಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ಗೊತ್ತಾ? ಹೇಗೆ ಹೊಂದುತ್ತೆ ಕಾಣಿಸುತ್ತೆ ಅಂದರೆ ಪ್ರಾಪದ ಐಶ್ವರ್ಯ ಯೋಗ ಅಂದರೆ ಅದ್ರ ವಿಸ್ಮಯಕರವಾಗಿರ್ತಕ್ಕಂಥ ಶಕ್ತಿ. ಕಾರ್ಯಕಾರಣ ಶಕ್ತಿ ಅಂತಲೂ ಹೇಳೋಕ್ಕಾಗಲ್ಲ. ಅದು ಕಾರ್ಯಕಾರಣ ಸಂಬಂಧ ಅಂತಲ್ಲ, ಇದರಿಂದ ಹುಟ್ಟಿತು ಅಂತ ಹೇಳೋಕ್ಕಾಗಲ್ಲ. ಆದರೆ ಅದೇ ತೋರ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, ಅಗತಿಚ ಗತಿ ಮತ್ತಾಂ, ಅದೆಲ್ಲೂ ಹೋಗೋದು ಬರೋದಲ್ಲ, ಆದರೆ ಹೋಗೋದು ಬಂದಂತೆ ಕಾಣಿಸ್ಕೊಳ್ಳುತ್ತೆ. ಏಕಂ ಹಿ ಅನೇಕಂ, ಅದು ಒಂದೇ ಒಂದು, ಆದರೂ ಕೂಡ ಅನೇಕದಂತೆ ತೋರ್ಕೊಳ್ಳುತ್ತೆ. ಅನೇಕದಂತೆ ತೋರ್ಕೊಳ್ಳೋದು, ಹುಟ್ಟಿದಂತೆ ತೋರ್ಕೊಳ್ಳೋದು ಮತ್ತು ಓಡಾಡ್ತಾ ಇರೋ ಹಂಗೆ ತೋರ್ಕೊಳ್ಳೋದು ಯಾರಿಗೆ? ವಿವಿಧ ವಿಷಯ ಧರ್ಮಗ್ರಾಹಿ ಮುಗ್ಧೇ ಕ್ಷಣಾನಾಂ. ಅಂದರೆ ಸಾಧಾರಣವಾಗಿರ್ತಕ್ಕ ಸಾಮಾನ್ಯ ಜನಗಳು ನಾವೆಲ್ಲ ಇದ್ದೀವಲ್ಲಪ್ಪ, ನಮಗೆ ಇದು ಮೂರೇ ಕಾಣಿಸ್ತಾ ಇರೋದು. ಗೊತ್ತಾ? ಆದರೆ ಹೇಗಿಟ್ಟಿದೆ ಅಂದರೆ ಆ ವಿಚಾರ, ಅದನ್ನು ನೋಡ್ತಾ ಹಾಗೂ ವಿಶ್ಲೇಷಣೆ ಮಾಡ್ತಾ ಹೋದರೆ ಇದು ಸಿಕ್ಬಿಡಬೇಕು, ಆ ಥರ ಇದೆ. ಅದನ್ನು ಮಾಡಿ ವಿಶ್ಲೇಷಣೆ ಮಾಡಿ ತೋರಿಸಿರ್ತಕ್ಕಂಥದ್ದೇ ಉಪನಿಷತ್ತು. ಅಂದ್ರೇನು, ಒಂದೇ ಏನೇನು ಹುಟ್ಟಿದೆಯೋ, ಯಾವುದು ಬಂದು ಹೋಗಿ ಮಾಡ್ತಾ ಇದೆಯೋ ಮತ್ತು ಅನೇಕವಾಗಿ ತೋರ್ತಾ ಇದೆಯೋ, ಇದನ್ನೇ ವಿಂಗಡಿಸ್ಕೊಂಡು ಹೋದರೆ ನನ್ನ ಸ್ವರೂಪ ಗೊತ್ತಾಗುತ್ತೆ. ನೋಡಿ, ಅತ್ಯಂತ ವಿಸ್ಮಯಕಾರಕವಾಗಿರೋ ವಿಷಯ, ಅಧ್ಯಾಸ ಕಾಲದಲ್ಲೇ ನಾವು ಏಕತ್ವವನ್ನು ಸ್ವರಾತ್ಮವನ್ನು ಪಡ್ಕೊಳ್ತಾ ಹೋಗ್ಬೋದು. ಹೇಗೆ ಅಂತ ನೋಡಿ, ಇಲ್ಲಿ ಇವಾಗ ನಾನು ಜ್ಞಾತ ಅಂತಲೇ ಇಟ್ಕೊಳ್ಳಿ, ನಾನು ಈ ಶರೀರವೇ ಅಂತಲೇ ಇಟ್ಕೊಂಡ್ರು ಕೂಡ ಏನಾಗಿದೆ, ಹೇಗೆ ಎಷ್ಟು ವಿಚಿತ್ರವಾಗಿದೆ ನೋಡಿ. ಒಂದೇ ಆಕಾಶಭೂತ ಅನ್ನೋದು ಅಲ್ಲಿ ಶಬ್ದಗಳನ್ನು ಉತ್ಪತ್ತಿ ಮಾಡ್ತಾ ಇದೆ, ಇಲ್ಲಿ ನನಗೆ ಶಬ್ದಗಳನ್ನು ತಿಳಿಸ್ಕೊಡ್ತಾ ಇದೆ. ಮಧ್ಯೆ ಇರತಕ್ಕಂಥದ್ದು ಆಕಾಶ. ಹಾಗೆಯೇ ಅಲ್ಲಿರೋ ಸ್ಪರ್ಶಗಳು ನನಗೆ ಗೊತ್ತಾಗ್ತಾ ಇದೆ ತ್ವಗಿಂದಿರಿದಿಂದ, ಅಲ್ಲಿ ವಾಯುತತ್ವ ಇದೆ. ಹಾಗೇ ಅಗ್ನಿತತ್ವ, ಜಲತತ್ವ, ಭೂತತ್ವ ಇದೆ. ಗೊತ್ತಾಯ್ತಲ್ವ? ಅಲ್ಲಿ ಏನಾಯಿತು ಅಂದರೆ ಆ ಭೂತಗಳೇ ಒಂದೇ ಇದೆ. ನಾನು ಶರೀರ ಅಂತ ಯಾವುದನ್ನು ತಿಳ್ಕೊಂಡಿದ್ದೀನೋ ಇಲ್ಲಿರೋ ಆಕಾಶ ತತ್ವ ಎಲ್ಲ ಕಡೆನೂ ಇದೆ. ಅದರಿಂದ ನಾನು ಶರೀರ ಅಂತ ಇಟ್ಕೊಂಡ್ರೂ ಕೂಡ ನಾನೇ ಎಲ್ಲ ಕಡೆ ಇದೆ ಅಂತ ನೋಡ್ಕೋಬೋದು. ಪಂಚಭೂತಗಳು ಇಲ್ಲಿರೋದೇ ಅಲ್ಲೂ ಇದೆ, ಅದರಿಂದ ವ್ಯತ್ಯಾಸ ಇಲ್ಲ. ಅಲ್ಲಿ ನಾನು ಇಲ್ಲಿಗೆ ಸೀಮಿತ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಅದೇ ಭೂತ ಇಲ್ಲಿ ಏನಿದೆಯೋ ಅದೇ ಅಲ್ಲೂ ಇರೋದು. ಗೊತ್ತಾಯ್ತಲ್ಲ? ಆದ್ದರಿಂದ ಈ ಸ್ಥೂಲ ಶರೀರವನ್ನು ನೋಡಿಕೊಂಡೇನೆ ಎಲ್ಲ ಕಡೆ ನಾನೇ ಇದ್ದೀನಿ ಅಂತ ಕೂಡ ತಿಳ್ಕೊಳ್ಳೋದಕ್ಕೆ ಅವಕಾಶವಿದೆ. ಇಷ್ಟು ವಿಚಿತ್ರವಾಗಿದೆ.
ಅವು ನೋಡಿ ಇಲ್ಲಿ ಏನಂದರೆ ಇದನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಮುಂಚೆ ಶಬ್ದ ಕೇಳಬೇಕು, ನಾನು ಶಬ್ದ ಉತ್ಪತ್ತಿ ಆಗಬೇಕು, ಶಬ್ದ ಕೇಳಬೇಕು, ಆಮೇಲೆ ಯೋಚನೆ ಮಾಡ್ತಿರ್ತಾನೆ ಗೊತ್ತಾಗುತ್ತಿದ್ದು. ಅಲ್ಲಿಗೆ ಆ ಬ್ರಹ್ಮಕ್ಕೆ ಏನು ಸಾಮರ್ಥ್ಯ ಇದೆ ಅಂದರೆ ತನ್ನನ್ನು 5 ಭೂತಗಳಾಗಿ ಒಡ್ಕೊಂಡಿದೆ. 5 ಭೂತಗಳಲ್ಲಿ ಆ ಕಡೆ ಒಂದು ಕ್ಷೇತ್ರವಾಗಿದೆ, ಇನ್ನೊಂದು ಕ್ಷೇತ್ರಜ್ಞವಾಗಿದೆ. ಎದ್ದುಕೊಂಡು ನನಗೆ ತಿಳಿಸ್ಕೊಡ್ತಾ ಇದೆ, ನೋಡು ನೀನು ನಾನೇ ಅಂತಂತ ತಿಳಿಸ್ಕೊಡ್ತಾ ಇದೆ. ಎಷ್ಟು ವಿಚಿತ್ರವಾಗಿದೆ ಬ್ರಹ್ಮ, ಗೊತ್ತಾಯ್ತಲ್ವಾ? ಮತ್ತು ಅದು ಎಷ್ಟು ನನ್ನ ಮೇಲೆ ಕರುಣೆ ಇಟ್ಟಿದೆ, ಇದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಪಾಪ ಆಗಿದೆಯಲ್ಲ ಅದು. ತಾನು ಹುಟ್ಟೋದೇ ಅಲ್ಲ, ಹುಟ್ಟಿದಂತೆ ತೋರ್ಕೋತಾ ಇದೆ. ಯಾಕೆ? ನನ್ನ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ತೋರ್ತಾ ಇದೆ, ಗೊತ್ತಾಯ್ತಲ್ವಾ? ಆದ್ದರಿಂದ ಇದನ್ನು ಹಾಗೆ ವಿಂಗಡಿಸ್ಕೊಂಡ್ರೆ ಏನಾಗುತ್ತೆ, ಈ ಪಂಚಭೂತಗಳಿದೆ, ಒಂದೊಂದು ಭೂತ ಒಂದೊಂದು ಇಂದ್ರಿಯದಲ್ಲಿ. ಆದರೆ ಎಲ್ಲವನ್ನೂ ಗ್ರಹಿಸಬೇಕಾಗಿದ್ದರೆ ಮನಸ್ಸಿದೆಯಲ್ಲ, ಆ ಮನಸ್ಸಿನಲ್ಲಿ ಎಲ್ಲ ಭೂತಗಳು ಇದೆ. ಎಲ್ಲ ವಿಷಯಗಳು ಗ್ರಹಿಸ್ತಾ ಇದ್ದೀನಲ್ಲ, ಎಲ್ಲ ಭೂತಗಳು ಇದೆ ಅಲ್ಲಿ. ಅಯ್ಯೋ, ಎಲ್ಲ ಭೂತಗಳು ಇದ್ದರೆ ಹಾಗಾದ್ರೆ ನಾನು 5 ಭೂತಗಳು ಅಂತ ಇಟ್ಕೋಬೇಕಾ? ಹಾಗಲ್ಲ. ಮನಸ್ಸಿನಲ್ಲಿ ಏನು ಉತ್ಪತ್ತಿ ಆಗ್ತಾ ಇರೋದು? ಜ್ಞಾನ ಉತ್ಪತ್ತಿ ಆಗ್ತಾ ಇದೆ. ಆ ಜ್ಞಾನ ಅನ್ನೋದು ಉತ್ಪತ್ತಿ ಆಗ್ತಾ ಇದೆ, ಹೋಗ್ತಾ ಇದೆ, ಗೊತ್ತಾಯ್ತಲ್ವಾ? ಅಜಮಪಿ ಜನಿಯೋಗಮ್ ಅಂತಿದೆಯಲ್ಲ, ಉತ್ಪತ್ತಿ ಆಗ್ತಾ ಹೋಗ್ತಾ ಇದೆ, ಉತ್ಪತ್ತಿ ಆಗ್ತಾ ಹೋಗ್ತಾ ಇದೆ. ಎಲ್ಲಿಂದ ಉತ್ಪತ್ತಿ ಆಯಿತು? ಎಲ್ಲಿ ಹೋಗಿ ಲೈವ್ ಆಗ್ತಾ ಇದೆ? ನಾವು ಯಾವ ರೀತಿ ಶಬ್ದ ಸ್ಪರ್ಶ ರೂಪಗಳು ಎಲ್ಲಿ ಉತ್ಪತ್ತಿ ಆಯಿತು, ಎಲ್ಲಿ ಹೋಗ್ತಾ ಇದೆ ಅಂತ ಹುಡುಕಿದ್ರೆ ತತ್ವ ಗೊತ್ತಾಗೋಯ್ತಲ್ಲ. ಹಾಗೇ ಈ ಜ್ಞಾನಗಳು ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಎಲ್ಲಿಂದ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಅಂತ ನೋಡ್ಕೊಳ್ಳೋಕೆ ಹೋದರೆ ಗೊತ್ತಾಗುತ್ತೆ. ನೋಡಿ, ಎಲ್ಲಿಂದ, ಅದರಿಂದ ಉತ್ಪತ್ತಿಯಾಗಿರೋದಕ್ಕೂ ಲೈವ್ ಆಗಿರೋದಕ್ಕೂ ಮಧ್ಯೆ ಇರಬೇಕಲ್ಲ, ಅಲ್ಲೂ ಇರಬೇಕು ಇಲ್ಲೂ ಇರಬೇಕು. ಅದು ಯಾವುದದು? ವಿಶೇಷ ಜ್ಞಾನವನ್ನು ನೋಡ್ಕೊಳ್ಳಿ. ವಿಶೇಷ ಜ್ಞಾನವನ್ನು ನೋಡ್ಕೊಂಡ್ರೆ ವಿಶೇಷ ಜ್ಞಾನ ತಾನೇ ಇರೋದು. ವಿಶೇಷ ಜ್ಞಾನ ಅಲ್ಲೂ ಇದೆ ಇಲ್ಲೂ ಇದೆ. ಆದ್ದರಿಂದ ವಿಶೇಷ ಜ್ಞಾನವಾಗಿರ್ತಕ್ಕಂಥದ್ದೇ ನಾನು ಅಂತ ತಿಳ್ಕೊಂಡೆ. ಅಲ್ಲಿ ಏನಾಯಿತು? ಇದಿದೆಯಲ್ಲ ಈ ವಿಶೇಷ ಜ್ಞಾನ, ಇದು ಅಜಂ, ಇದು ಅಗತಿ, ಇದು ಏಕ. ಆದರೆ ಇದೇ ಗತಿಮತ್ತಾಗಿ ತೋರ್ಕೊಳ್ತಾ ಇದೆ. ಮತ್ತು ಜನಿವಾಗಂದ್ರೆ ಹುಟ್ಟಿದಂತೆ ತೋರ್ಕೊಳ್ತಾ ಇದೆ, ಮತ್ತು ಇದೇ ಅನೇಕವಾಗಿ ಕಾಣಿಸ್ತಾ ಇದೆ ಅಂತಂದರೆ ಅಲ್ಲಿಗೆ ಈ ಜ್ಞಾನವೇ ಅದೇ ನಾನು ಇಲ್ಲಿ ಕಾಣ್ತಾ ಇದೆ ಅಂತ ಸುಲಭ ಗೊತ್ತಾಗಿ ಹೋಗುತ್ತಲ್ಲ. ಆದ್ದರಿಂದ ಅತ್ಯಂತ ವಿಚಿತ್ರವಾಗಿರ್ತಕ್ಕಂಥ ಈ ಪೂರ್ತಿ ಸರ್ವಾತ್ಮ ಭಾವವನ್ನು ಈ ಒಂದು ಶ್ಲೋಕದಲ್ಲಿ ಅಡಗಿಸ್ಬಿಟ್ಟಿದ್ದಾರೆ. ಆದ್ದರಿಂದ ಅಂಥ ಪ್ರಣತ ಭಯಯಂತ್ರ ಬ್ರಹ್ಮಯತ್ತನ್ನತೋಸ್ಮಿ. ಇದನ್ನು ತಿಳ್ಕೊಂಡ್ರೆ ಆ ಭಯ ಅಲ್ಲ ಹೊರಟೆ ಹೋಗುತ್ತೆ. ನೋಡಿ, ಬಗೆ ಬಗೆ ವಿಷಯಗಳ ಧರ್ಮವನ್ನು ಗ್ರಹಿಸುವುದರಿಂದ ಮೋಹಗೊಂಡಿರುವ ನೋಟವುಳ್ಳವರಿಗೆ, ನಮ್ಮಂಥವರಿಗೆ, ಈ ನೋಟವುಳ್ಳವರಿಗೆ ಆ ಬ್ರಹ್ಮ ನಿಜವಾಗ್ಲೂ ಏನಾಗಿದೆ? ಆ ಬ್ರಹ್ಮವು ತಾನು ಅಜವಾಗಿದ್ದರೂ ತನ್ನ ಐಶ್ವರ್ಯ ಯೋಗದಿಂದ ಹೆಚ್ಚಿನ ಸಂಬಂಧವನ್ನು ಪಡೆದಿರುವುದು. ಗೊತ್ತಾ? ಅಂದರೆ ಹುಟ್ಟಿದಂತೆ ತೋರ್ಕೊಳ್ತಾ ಇದೆಯೋ, ಗಮನವಿಲ್ಲದ್ದಾದರೂ ಗತಿಯುಳ್ಳದ್ದಾಗಿರುವುದು, ಒಂದೇ ಆಗಿದ್ದರೂ ಅನೇಕವಾಗಿರುವುದು, ನಮಸ್ಕರಿಸಿದ್ರೆ ಅಂಜಿಕೆಯನ್ನು ನಾಶಗೊಳಿಸುವುದು. ಅಂಥ ಬ್ರಹ್ಮಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಆ ಬ್ರಹ್ಮ ನನಗೆ ಎಂಥ ಉಪಕಾರ ಮಾಡ್ತು. ಯಾವಾಗಲೂ ಸುಮ್ಮನೆ ಬೈದಲ್ಲಿ ನಡುಗ್ತಾ ಇರೋನ್ನ ಸಿಕ್ಕ ಅಭಯಕ್ಕೆ ಹಾಕ್ಬಿಡ್ತಲ್ಲ, ಗೊತ್ತಾಯ್ತಲ್ಲ. ಆದ್ದರಿಂದ ಅಂಥ ಬ್ರಹ್ಮಕ್ಕೆ ನಮಸ್ಕಾರ. ಮುಂದಕ್ಕೆ ಗೌಡಪಾದರಿಗೆ ನಮಸ್ಕಾರ ಹೇಳ್ತಾರೆ. ಎಷ್ಟು ಎಷ್ಟು ಪ್ರಚಂಡವಾಗಿದೆ ನೋಡಿ. ನೋಡಿ, ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ಚಲನಿಧೇ ವೇದನಾಮ್ನೋಂತರಸ್ಥಂ ಭೂತಾನ್ಯಾಲೋಕ್ಯಮಗ್ನಾನಿ ಅವಿರತ ಜನನ ಗ್ರಾಹ ಘೋರೇ ಸಮುದ್ರೇ ಕಾರುಣ್ಯಾದುದ್ಧಾರಾ ಅಮೃತಮಿದಮಿಂ ಅಮರೈರ್ದುರ್ಲಭಂ ಭೂತಹೇತೋ ಯಸ್ತಂ ಪೂಜ್ಯಾಭಿಪೂಜ್ಯಂ ಪರಮಗುರುಮಮಂ
ಪಾದಪಾತೈರ್ನತೋಸ್ಮಿ. ನಾವೆಲ್ಲ ಹೇಗಿದ್ದೀವಿ ಅಂದರೆ, ಎಡಬಿಡದೆ ಬರುವ ಜನ್ಮಗಳೆಂಬ ಮೊಸಳೆಗಳಿಂದ ಭಯಂಕರವಾಗಿರುವ ಸಮುದ್ರದಲ್ಲಿ ಮುಳುಗಿರುವ ನಾವು ಪ್ರಾಣಿಗಳು. ಸುಮ್ಮನೆ ಹಾಗೆ ನೋಡಿ, ಅನಾದಿ ಕಾಲದಿಂದ ಹುಟ್ಟುತ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ ಅಂದರೆ ಘೋರವಾಗಲ್ವೇ? ಏನಪ್ಪ, ಒಂದೊಂದು ಜನ್ಮ ಘೋರವಾಗಿ ತೋರ್ತಾ ಇದೆಯಲ್ಲ, ಅನಾದಿ ಕಾಲದಿಂದ ಬರ್ತಾ ಇದೀವಲ್ಲ. ಯಾವುದು ಮೊಸಳೆಗಳು? ಅದೇ ಒಂದೊಂದು ಸಲ ತಿಂದು ಹಾಕ್ತಾಯಿದೆ. ನಾನು ಕಷ್ಟಪಟ್ಟು ತಿರ್ಗಾ ಹುಡ್ತೀನಿ, ತಿರ್ಗಾ ತಿಂದು ಹಾಕುತ್ತೆ, ಹುಡ್ತೀನಿ, ತಿರ್ಗಾ ತಿಂದು ಹಾಕುತ್ತೆ. ಹೀಗಾಗ್ತಾ ಇದೆಯಲ್ಲ. ಎಡಬಿಡದೆ ಮೊಸಳಿಗೂ ಭಯಂಕರವಾದ ಸಮುದ್ರ ಮುಳುಗಿರುವ ಪ್ರಾಣಿಗಳನ್ನು ನೋಡಿ ಅವನು ಕರುಣೆಯಿಂದ ಮಾಡಿದ್ದಾನೆ. ಯಾರು? ಈ ಗೌಡಪಾದರು ತನ್ನ ಪ್ರಜ್ಞೆ ಎಂಬ ಕಡುಗೋಲನ್ನು ಕಡತದಿಂದ, ಈ ಕಡುಗೋಲು ಹಾಕಿದಲ್ಲ, ನಾನು ಮಥನ ಮಾಡಿದ್ದಾನೆ. ಹೇಗೆ ಮಾಡಿದ್ದಾನೆ ಅಂದರೆ, ಅಲ್ಲಿ ಸುಮ್ಮನೆ ಉಕ್ಕಿ ಹರಿತಾ ಇದೆ ನೋಡಿ, ಅದು ಅಲೆಗಳಿಂದ. ಅಂಥ ವೇದವನ್ನು ಸಾಗರದ ಒಳಗಡೆಯಲ್ಲಿ ಅದನ್ನು ಕಡ್ದು ಏನು ಮಾಡಿದ್ದಾರೆ ಅಂದರೆ, ಎಂಥ ಅಮೃತವನ್ನು ತೆಗೆದಿದ್ದಾರೆ ನೋಡಿ. ದೇವತೆಗಳಿಗೂ ದುರ್ಲಭವಾಗಿದ್ದ ಈ ಅಮೃತವನ್ನು ಪ್ರಾಣಿಗಳಿಗಾಗಿ ಎತ್ತಿಕೊಟ್ಟಿದ್ದಾನೆ. ಈ ಅಮೃತ ದೇವತೆಗಳು ಸಿಗೋದಿಲ್ಲ. ಗೊತ್ತೈತೆ? ಕೆಲಸ ಎಲ್ಲ ಅನಿಸುತ್ತೆ ದೇವತೆಗಳಾಗೋದಕ್ಕಿಂತ ಇಲ್ಲಿರೋದು ವಾಸಿ ಅನಿಸುತ್ತೆ. ಯಾಕೆ ಅಂತೀರೇನು? ದೇವತೆಗಳಾದರೆ ನಾವು ಸುಖದಲ್ಲೇ ಮುಳುಗಿರ್ತೀವಿ, ದರ್ಪದಲ್ಲೇ ಮುಳುಗಿರ್ತೀವಿ. ಬಹಳ ಕಷ್ಟ ಅಲ್ಲಿ ಮುಮುಕ್ಷವಾಗೋದು. ಆತ್ಮತತ್ವವನ್ನು ತಿಳ್ಕೊಳ್ಳೋಕೆ ಆಸೆ ಪಡೋದೇ ಕಷ್ಟ. ಆದರೆ ಇಲ್ಲಿ ಕಷ್ಟಗಳಿರೋದ್ರಿಂದ ಒಂದಲ್ಲ ಒಂದು ಸಲ ಇದರಿಂದ ಪಾರಾಗಬೇಕು ಅಂತನೋ ಬುದ್ಧಿ ಉಂಟಾಗುತ್ತೆ ಇಲ್ಲಿ, ಅಲ್ವಾ? ಆದ್ದರಿಂದ ಇಲ್ಲಿ ಅಮೃತವನ್ನು ಪಡ್ಕೊಳ್ಳೋದು ಸುಲಭ, ದೇವತೆಗಳು ಪಡ್ಕೊಳ್ಳೋದು ಕಷ್ಟ. ಮನುಷ್ಯ ಕಾರ್ಯದನ್ನು ಹೇಳಿದ್ದಾರೆ. ತಪಸ್ ಮಾಡಿ ಆ ಲೋಕಕ್ಕೆ ಹೋಗ್ತೀನಿ, ಈ ಲೋಕಕ್ಕೆ ಹೋಗ್ತೀನಿ ಅಂತಂತ ಹೇಳಿ ಒದ್ದಾಡಬೇಡ. ಯಾತಕ್ಕೆ ಅಂದರೆ, ನೀನು ಅದರಲ್ಲಿ 10ನೇ ಒಂದು ಭಾಗ 100ನೇ ಒಂದು ಭಾಗ ಕಷ್ಟ ಇಲ್ಲಿ ಪಟ್ಟರೆ ಇಲ್ಲಿ ಮೋಕ್ಷವೇ ಸಿಗುತ್ತೆ ಅಂತ ಹೇಳಿದ್ದಾರೆ. ಗೊತ್ತಾಯ್ತಲ್ಲ? ಆದ್ದರಿಂದ ಅಂಥವ್ರಿಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಈ ಅಮೃತವನ್ನು ಪ್ರಾಣಿಗಳಿಗಾಗಿ ಎತ್ತಿಕೊಟ್ಟನೋ ಅಂಥ ಪೂಜ್ಯರಿಗೂ ಪೂಜ್ಯನಾಗಿರುವ ಆ ಪರಮಗುರುವನ್ನು ಕಾಲುಗಳ ಮೇಲೆ ಬಾರಿ ಬಾರಿಗೂ ವಿದ್ಯೆ ನಮಸ್ಕರಿಸ್ತಾ ಇದ್ದೀನಿ. ಚೆನ್ನಾಗಿ ತಿಳ್ಕೊಳ್ಳಿ. ಅದರಿಂದ ಗೌಡಪಾದರು, ಶಂಕರರು, ವೇದಗಳು ಅಂತೆಲ್ಲ ಹೇಳಿದಾಗ ಏನೇನೋ ಲಘುವಾಗಿ ಮಾತಾಡಬಾರ್ದು. ಅವ್ರು ಹೇಗೆ ಹೇಳಿಬಿಟ್ರು, ಹಾಗೆ ಹೇಳಿಬಿಟ್ರು, ಅದು ಇದು ಭಾಷೆಗೆ ಸರಿಯಾಗಿಲ್ಲ, ಸ್ವಲ್ಪ ಈ ಥರ ರಿಸರ್ಚ್ಗಳು ಮಾಡೋಕ್ಕೆ ಹೋಗಬಾರ್ದು. ನಾವು ಯಾವಾಗ ತತ್ವವನ್ನು ತಿಳ್ಕೊಳ್ಳೋಕ್ಕಾಗುತ್ತೆ ಅಂದರೆ ಮುಂಚೆ ಅವ್ರ ಪಾದಗಳಲ್ಲಿ ಬೀಳಬೇಕು. ಅಪ್ಪ, ನಿಮ್ಮ ಅನುಗ್ರಹ ನಾನು ತಿಳ್ಕೊಳ್ಬೇಕಷ್ಟೇ, ದಯವಿಟ್ಟು ಆಶೀರ್ವಾದ ಮಾಡಿ ಅಂತಂತನೋ ಒಂದು ವಿನಯದಿಂದ ಪೂರ್ತಿ ಶರಣಾಗತಿಯಿಂದ ಮಾಡಿದರೆ ಮಟ್ಟಿಗೆ ಈ ತತ್ವ ಅರ್ಥವಾಗುತ್ತೆ. ಇಲ್ಲದ್ರೆ ಅರ್ಥವಾಗಲ್ಲ. ಯಾವುದೋ ಒಂದು ನಮಗೂ ಏನೋ ಒಂದಿದೆ, ನಾವು ತಿಳ್ಕೊಳ್ಬಲ್ವಿ ಅಂತನೋ ಒಂದು ಧೋರಣೆ ಇಟ್ಕೊಂಡು ಮುಂದಕ್ಕೆ ಹೋಗಬಾರ್ದು. ಗೊತ್ತಾಯ್ತಲ್ಲ? ಮುಂದಕ್ಕೆ ನೋಡಿ, ಇಲ್ಲಿ ಮುಂದಕ್ಕೆ ತಮ್ಮ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಯತ್ ಪ್ರಜ್ಞಾಲೋಕ ಭಾಸಾ ಪ್ರತಿಹತಿ ಮಗಮತ್ ಸ್ವಾಂತ ಮೋಹಾಂಧಕಾರೋ ಮಜ್ಜೋನ್ಮಜ್ಜಚ್ಚ ಘೋರೆ ಅಸಕೃದುಪಶನೋ ಧನ್ವತಿ ತ್ರಾಸನೆ ಮೇ ಯತ್ಪಾದಾವಾಶ್ರಿತಾನಾಂ ಶ್ರುತಿ ಶಮ ವಿನಯ ಪ್ರಾಪ್ತಿ ಅಗ್ರ್ಯಾಹ್ಯ ಮೋಘ ತತ್ಪಾದೌ ಪಾವನೀಯೌ ಭವಭಯ ವಿನುದೌ ಸರ್ವಭಾವೈರ್ನಮಸ್ಯೆ. ಅನೇಕಾವೃತ್ತಿ ಹುಟ್ಟುವುದೆಂಬ ಭಯಂಕರವಾದ ಕಷ್ಟದಾಯಕವಾದ ಸಮುದ್ರದಲ್ಲಿ ಮುಳುಗುತ್ತಲೂ ಏಳುತ್ತಲೂ ಇದ್ದ ನನ್ನ ಹೃದಯದ ಮೋಹವೆಂಬ ಕತ್ತಲೆಯು ಅನೇಕಾವೃತ್ತಿ ಹುಟ್ಟುವುದು, ಭಯಂಕರವಾದ ಕಷ್ಟವನ್ನು ಅನುಭವಿಸೋದು. ಅಂಥ ಸಮುದ್ರದಲ್ಲಿ ಮುಳುಗಿ ಹೇಳ್ತಾ ಇದ್ದೀನಿ ಅಲ್ಲ. ಯಾರೂ ಇಲ್ಲ, ಹತ್ತಿರ ಯಾರೂ ಇಲ್ಲ, ಒಬ್ಬನೇ ಹೊಡೆದಾಡ್ತಾ ಇದ್ದೀನಿ. ಕೆಳಗಡೆ ಮೊಸಳೆಗಳಿದೆ, ಏನು ದಿಕ್ಕೇ ತೋಚ್ತಾ ಇಲ್ಲ ನನಗೆ. ಅಂಥ ನನ್ನನ್ನು, ನನ್ನ ಹೃದಯದ ಮೋಹವೆಂಬ ಕತ್ತಲೆಯು ಯಾವನ ಪ್ರಜ್ಞೆಂಬ ಬೆಳಕಿನ ಹೊಳಪಿನಿಂದ ನಾಶವನ್ನು ಹೊಂದಿತೋ
ಯಾರ ಪಾದಗಳನ್ನು ಆಶ್ರಯಿಸಿರುವವರೆಗೆ ಬಹುಮುಖ್ಯವೂ ಅಮೂಲ್ಯವಾಗಿರುವ ಶ್ರುತ್ಯುಕ್ತ ಶಮವೂ ವಿನಯವೂ ದೊರೆಯುವೋ. ಸಂಸಾರದ ಭಯವನ್ನು ತೊಲಗಿಸುವ ಆ ಗುರುಗಳ ಪವಿತ್ರವಾದ ಪಾದಗಳನ್ನು ಸರ್ವಭಾವಗಳಿಂದಲೂ ನಮಸ್ಕರಿಸು. ಅಲ್ಪ ಅಂದರೆ ಪೂರ್ತಿ ಈ ಮೋಹ ಅನ್ನೋದು ನಾಶವಾಗಿ ಅಮೂಲ್ಯವಾಗಿರ್ತಕ್ಕಂಥ ಶ್ರುತ್ಯುಕ್ತವಾಗಿರೋ ಶಮ. ಏನು ಶ್ರುತ್ಯುಕ್ತವಾಗಿರೋ ಶಮ ಅಂದರೆ, ಸಾಧಾರಣವಾಗಿ ನಾವು ತಿಳ್ಕೊಂಡಿದ್ದೀವಿ ಒಂದು ಶಮ ಮನಸ್ಸು ನಿಗ್ರಹ ಮಾಡಬೇಕಪ್ಪ, ದಮ ಅನ್ನೋದು ಮನಸ್ಸು ಇಂದ್ರಿಯಗಳು ನಿಗ್ರಹ ಮಾಡಬೇಕಪ್ಪ ಇದೆ. ಆದರೆ ಈ ಶ್ರುತ್ಯುಕ್ತವಾಗಿರೋ ಶಮದಮಗಳಿದೆಯಲ್ಲ, ಅದು ಯಾವುದದು ಆತ್ಮತತ್ವವನ್ನು ತಿಳ್ಕೊಂಡು ಕೂಡಲೇ ಅದು ಅತ್ಯಂತ ಸಹಜವಾಗಿಬಿಡುತ್ತೆ. ಅಂದರೆ ಇಂದ್ರಿಯಗಳನ್ನು ಹಿಡಿದು ನಿಲ್ಲಿಸಬೇಕು ಅನ್ನೋದು ಕೂಡ ಏನಿರೋದಿಲ್ಲ. ಯಾಕೆಂದರೆ ಇಂದ್ರಿಯಗಳು ತಮ್ಮ ಎಲ್ಲ ಬಲವನ್ನು ಕಳ್ಕೊಂಡು ಸುಮ್ಮನೆ ಆಗಿ ಕೂತ್ಕೊಂಡ್ಬಿಡ್ತವೆ. ಏನು ಮಾಡೋಕ್ಕಾಗೋದೇ ಇಲ್ಲ. ಅದು ಅರೇ ಇವನ ಬಲವೇ ಇಲ್ಲ, ಇವನು ಇದ್ಕೊಂಡು ನಮ್ಮನ್ನು ತಳ್ತಾ ಇದ್ರೆ ಬೇಕಾದಷ್ಟು ಮಾಡ್ಬೋದು ನಾವು, ಇವನೇ ತನ್ನ ಬಲ ಹೇಳ್ಕೊಂಡ್ಬಿಟ್ಟಿದ್ದಾನೆ, ನಾವೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಶಾಂತವಾಗಿಬಿಡುತ್ತೆ. ಆ ಮನಸ್ಸು ಶಾಂತವಾಗಿ ಹೋಗುತ್ತೆ. ಗೊತ್ತಾಯ್ತಲ್ವ? ಆದ್ದರಿಂದ ಶ್ರುತ್ಯುಕ್ತವಾಗಿರತಕ್ಕಂಥ ಶಮಾಭಿನಿ ಆದರೂ ಸಂಸಾರವನ್ನು ಸಂಪೂರ್ಣವಾಗಿ ತೊಲಗಿಸ್ತಕ್ಕಂಥ ಆ ಪವಿತ್ರವಾದ ಪಾದಗಳನ್ನು ಸರ್ವಭಾವಗಳನ್ನು ನಮಸ್ಕರಿಸಿ. ಅಷ್ಟೇ ವಾ. ನಾನು ಮಾತಾಡೋದಲ್ಲಿ ಏನಾದರೂ ಒತ್ತಿ ಹೇಳೋದಕ್ಕೋಸ್ಕರ ಕೆಲವು ಸಲ ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಿರ್ತೀನಿ, ಏನೊಂದು ಸ್ವಲ್ಪ ಕೂಗ್ಬಿಟ್ಟಿರ್ತೀನಿ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ನಿಮ್ಗೆಲ್ರಿಗೂ ಜ್ಞಾಪಕ ಇರಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತೀನಿ ವಿನ ನಿಜವಾಗ್ಲೂ ಕೋಪಾಗಿಪ್ಪ ಇಲ್ಲ ಗೊತ್ತಲ್ಲ. ನೀವೆಲ್ಲರೂ ಒಳ್ಳೊಳ್ಳೆ ಸಾಧಕರು. ಇದನ್ನು ಪೂರ್ತಿ ಮುಂದುವರಿಸಿ ಇದನ್ನು ಸಂಪೂರ್ಣವಾಗಿ ಎಲ್ರಿಗೂ ತಿಳಿಸ್ಕೊಡಿ. ಯಾಕೆಂದರೆ ಇದನ್ನು ತಿಳ್ಕೊಳ್ಳೋದು ಮತ್ತು ತಿಳಿಸ್ಕೊಡೋದು ಇದೇ ನಮ್ಮ ವ್ರತವಾಗಬೇಕು ಅಂತಲ್ಲ. ಈ ರೀತಿ ಆದರೆ ಆವಾಗ ನಮ್ಮ ಗುರುಕೃಪೆಗೆ ನಾವು ಪಾತ್ರರಾಗ್ತೀವಿ. ಅದಕ್ಕೋಸ್ಕರ ಆ ಕೆಲಸ ಮಾಡಬೇಕು. ನೀವೆಲ್ಲರೂ ನಾನು ಭಾಳ ಪ್ರೀತಿಯಿಂದ ನೋಡಿದ್ದೀರಾ. ಆ ಭಗವಂತ ನಿಮಗೆಲ್ರಿಗೂ ಒಳ್ಳೆಯ ಆರೋಗ್ಯ, ಒಳ್ಳೆಯ ಮುಮುಕ್ಷತ್ವ, ವೈರಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ, ನಿಮ್ಮ ಮನೆಯವರೆಲ್ಲ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು 4 ಮಾತುಗಳು ಮುಕ್ತಾಯ ಮಾಡ್ತೇನೆ. ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ